ಹರೇ ಕೃಷ್ಣ. ಸೊ ಇವತ್ತು ಒಂದು ಸ್ವಲ್ಪ ಹೋದ ವಾರದ ಶ್ಲೋಕದ ಮೇಲೆ ಇನ್ನೊಂದು ಸ್ವಲ್ಪ ವಿಷಯ ಇತ್ತು. ಹೋದ ವಾರದ ಶ್ಲೋಕ ಯಾವುದು? ಮಾತಾಜಿ ಕೆಳಗಡೆ ಇಡ್ಬಿಡಿ ಪುಸ್ತಕ ದಯವಿಟ್ಟು. ಹಾಂ, ಯಾವುದು ಪ್ರಭು ಶ್ಲೋಕ? ಹಾಂ, ಮೇ ದಿವ್ಯಂ ಯೋ ಯೋ ಏವಂ ಯೋ ವೇತ್ತಿ ತತ್ವತಃ. ವೆರಿ ಗುಡ್. ಓಕೆ. ತ್ಯಕ್ತ್ವಾ ದೇಹಂ ಪುನರ್ಜನ್ಮ. ವೆರಿ ಗುಡ್. ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಓಕೆ. ಇವಾಗೆಲ್ಲ ಭಕ್ತರಿಗೆ ಉತ್ಸಾಹ ಜಾಸ್ತಿ ಆಗ್ತಾಯಿದೆ, ಶ್ಲೋಕಗಳು ಕಲಿತಾ ಇದ್ದಾರೆ. ಅದಕ್ಕೆ ಫಸ್ಟ್ ರೋಗ್ ಬಂದು ಕೂತಿದ್ದಾರೆ ನಮ್ಮ ಪ್ರಭುಗಳು. ಅದಕ್ಕೆ ಭಕ್ತಿಯಲ್ಲಿ ಏನೋ ಒಂದು ನಮ್ಮನ್ನು ಆಕರ್ಷಿಸೋದಕ್ಕೆ ಭಗವಂತ ಎಷ್ಟೋ ಒಂದು ವಿಷಯಗಳನ್ನು ಕೊಟ್ಟಿದ್ದಾನೆ ಭಕ್ತಿಯಲ್ಲಿ. ಒಂದೇ ಒಂದು ವಿಷಯ ಇಲ್ಲ, ಎಲ್ಲದರಿಂದನೂ ನಮಗೆ ಲಾಭ ಸಿಗುತ್ತೆ. ಎಲ್ಲದರಿಂದಲೂ ಶ್ರದ್ಧಾ ಭಕ್ತಿಗಳಿಂದ ಮಾಡಿದ್ರೆ ಎಲ್ಲದರಿಂದನೂ ಲಾಭ ಸಿಗುತ್ತೆ, ಸಂತೋಷ. ಸೊ ಇದರಲ್ಲಿ ನಾನು ಒಂದು ವಿಷಯವನ್ನು ಹೇಳಿದೆ ಹೋದ ವಾರ. ತತ್ವತಃ ಕೃಷ್ಣನ ಕುರಿತಾದ ತತ್ವವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಮತ್ತು ಸಾರಾಂಶ ರೂಪದಲ್ಲಿ ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಜೀವಿಗಳು. ನಾವು ಜೀವಿಗಳು, ಆತ್ಮಗಳಾಗಿ ನಾವು ಭಗವಂತನ ಅಂಶ. ಭಗವಂತನ ಅಂಶಗಳಾಗಿ ಭಗವಂತ ಪೂರ್ಣ, ಆ ಭಗವಂತನಿಗೆ ಸೇವೆ ಮಾಡೋದು ನಮ್ಮ ಧರ್ಮ. ನಾವು ಜೀವಿಗಳು, ಭಗವಂತನ ಅಂಶ, ಭಗವಂತನಿಗೆ ಸೇವೆ ಮಾಡೋದು ನಮ್ಮ ಧರ್ಮ. ಓಕೆ. ನಮ್ಮ ಮೇಲೆ ಈ ಭೌತಿಕ ಜಗತ್ತಿನಲ್ಲಿ 14 ಗೃಹಗಳಿವೆ ಅಥವಾ ಗೃಹಲೋಕಗಳಿವೆ. 14 ಗೃಹಲೋಕಗಳು. ಅದರಲ್ಲಿ ನಾವು ಮಧ್ಯದಲ್ಲಿದ್ದೀವಿ, ಭೂಲೋಕದಲ್ಲಿದ್ದೀವಿ. ಈ ಭೂಲೋಕದ ಮೇಲೆ ಇನ್ನೂ 6 ಉನ್ನತ ಮಟ್ಟದ ಲೋಕಗಳಿವೆ. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ. ಈ ರೀತಿ ನಮಗಿಂತ ಮೇಲೆ ಊರ್ಧ್ವ ಲೋಕಗಳು, ಅಂದರೆ ನಮಗಿಂತ ಒಳ್ಳೆ ಗುಣಮಟ್ಟದ ಜೀವಿಗಳು ಅಲ್ಲಿದ್ದಾರೆ. ಭೂರ್ಭುವ, ನೀವು ಗಾಯತ್ರಿ ಮಂತ್ರದಲ್ಲಿ ಕೇಳಿರ್ತೀರಲ್ಲ, ಭೂರ್ಭುವ. ಈ ಭುವರ್ ಲೋಕದಲ್ಲಿ ಭೂತ ಪಿಶಾಚಿಗಳಿವೆ. ಭುವರ್ ಲೋಕದಲ್ಲಿ ಭೂರ್ಭುವ ಸ್ವಹ. ಸ್ವಹ ಅಂದರೆ ಸ್ವರ್ಗಲೋಕ. ಸ್ವರ್ಗಲೋಕದಲ್ಲಿ ದೇವತೆಗಳಿದ್ದಾರೆ. ದೇವತೆಗಳು ಮತ್ತು ಸ್ವರ್ಗವಾಸಿಗಳು. ದೇವತೆಗಳು ಅಂದರೆ ಯಾರು? ಇಂದ್ರ, ಚಂದ್ರ, ವರುಣ, ವಾಯು ಇತ್ಯಾದಿ ಇವರೆಲ್ಲ. ಮತ್ತು ಸ್ವರ್ಗವಾಸಿಗಳು. ಇವಾಗ ಸ್ವರ್ಗವಾಸಿಗಳು ಯಾರು? ಇಲ್ಲಿಂದ ಭೂಲೋಕವನ್ನು ಕರ್ಮಭೂಮಿ ಅಂತ ಕರೀತಾರೆ. ನಾವು ಏನೇ ಒಳ್ಳೆ ಕೆಟ್ಟ ಕರ್ಮ ಮಾಡಬೇಕಂದ್ರೆ ಇಲ್ಲೇ ಬಂದು ಮಾಡಬೇಕು. ಬೇರೆ ಕಡೆ ಬರೀ ಆ ಪುಣ್ಯ ಕ್ಷೀಣ ಆಗುತ್ತೆ ಅಥವಾ ಪಾಪ ಕಡಿಮೆ ಆಗುತ್ತೆ ಅಷ್ಟೇ. ಅರೆ ಕರ್ಮವನ್ನು ಸಂಗ್ರಹ ಮಾಡಬೇಕಂದ್ರೆ ನಾವು ಭೂಲೋಕಕ್ಕೆ ಬರಬೇಕು. ಅದಕ್ಕೆ ಭೂಮಿಯನ್ನು ಕರ್ಮಭೂಮಿ ಅಂತ ಕರೀತಾರೆ. ಸೊ ಹೆಚ್ಚು ಪುಣ್ಯ ಮಾಡಿದವರು ಅವ್ರು ಎಲ್ಲಿಗೆ ಹೋಗ್ತಾರೆ? ಈ ಭೂಮಿಯಲ್ಲೇ ಅವರು ಅನುಭವಿಸೋಕ್ಕಾಗದೇ ಇರೋಕ್ಕಿಂತ ಹೆಚ್ಚು ಪುಣ್ಯವನ್ನು ಮಾಡಿದ್ದಾರೆ. ಆವಾಗ ಅವರು ಸ್ವರ್ಗಕ್ಕೆ ಹೋಗ್ತಾರೆ, ಸ್ವರ್ಗದ ನಿವಾಸಿಗಳಾಗ್ತಾರೆ. ಆದರೆ ಸ್ವರ್ಗದಲ್ಲಿ ಇನ್ನೊಂದು ವರ್ಗದ ಜನರಿದ್ದಾರೆ, ಅವ್ರನ್ನ ನಾವು ದೇವತೆಗಳು ಅಂತ ಕರಿತೀವಿ. ಈ ದೇವತೆಗಳು ಅಂದ್ರೇನು? ಸ್ವರ್ಗ ನಿವಾಸಿಗಳಿಗೆ ನಾಯಕರು. ಮತ್ತು ಈ ಭೂಲೋಕದಲ್ಲಿ ಇಲ್ಲಿ ಆಡಳಿತ ನಡೀತಾ ಇದೆಯಲ್ಲ, ಅದರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಉಸ್ತುವಾರಿಯನ್ನು ವಹಿಸ್ಕೊಂಡಿರುವಂತಹ ಭಗವಂತನ ಕಾರ್ಯಕರ್ತರು ಅಥವಾ ಕಾರ್ಯದರ್ಶಿಗಳು. ದೇವತೆಗಳು ಕೂಡ ಜೀವಿಗಳು, ಅವ್ರಿಗೂ ಕೂಡ ಜನ್ಮ ಮರಣ ಅನ್ನೋದಿದೆ. ದೇವತೆಗಳದ್ದು ಪೋಸ್ಟ್, ಅದು ಇಂದ್ರನ ಪೋಸ್ಟು, ಚಂದ್ರನ ಪೋಸ್ಟು, ಬ್ರಹ್ಮನ ಪೋಸ್ಟ್ ಇದು. ಇಲ್ಲಿ ಭೂಲೋಕದಲ್ಲಿ ಪೋಸ್ಟ್ ಇದ್ದರೆ ನಾವೇನು ಮಾಡ್ತೀವಿ? ಎಲೆಕ್ಷನ್ ಮಾಡ್ತೀವಿ. ಸ್ವರ್ಗದಲ್ಲಿ ಏನಾಗುತ್ತೆ? ಸೆಲೆಕ್ಷನ್ ಆಗುತ್ತೆ. ಭೂಮಿಯಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ, ಸ್ವರ್ಗದಲ್ಲಿ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಅಂದರೆ ಯಾವ ಯೋಗ್ಯ ಜೀವಿಗಳನ್ನು ಭಗವಂತನೇ ಆರಿಸಿ ಆ ಸ್ಥಾನಗಳಿಗೆ ನೇಮಿಸಿರ್ತಾನೆ. ಆದರೆ ಅವರು ಕೂಡ ಜೀವಿಗಳು ಅಂದರೆ ಪ್ರತಿ ಜೀವಿಗೂ ಜನ್ಮ ಇದೆ, ಮರಣ ಇದೆ. ಓಕೆ. ಆದರೆ ದೇವತೆಗಳ ಮೇಲೆ ಹೋಗ್ತಾ 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 ಅವರ ಆಯಸ್ಸು ಅಂದರೆ ಈ ಸಮಯದ ಒಂದು ಪ್ರಜ್ಞೆ ಅದು ಬದಲಾಗ್ತಾ ಹೋಗುತ್ತೆ.
ದೇವತಾ ಲೋಕಗಳಲ್ಲಿ, ಸ್ವರ್ಗದಲ್ಲಿ ನಮ್ಮ 6 ತಿಂಗಳು ಅವರ ಒಂದು ಹಗಲು ಬೆಳಗಿಂದ ರಾತ್ರಿ ತನಕ, ಇನ್ನೊಂದು 6 ತಿಂಗಳು ರಾತ್ರಿ. ಸೊ ನಮ್ಮ 1 ವರ್ಷ ದೇವತೆಗಳಿಗೆ ಒಂದು ಸಂಪೂರ್ಣ ದಿನ. ಓಕೆ, ಸೊ ಹೀಗೆ ಸಮಯದ ಲೆಕ್ಕಾಚಾರ ಬೇರೆ ಮೇಲೆ ಹೋಗ್ತಾ, ಮತ್ತು ಆ ಸಂತೋಷದ ಇಂದ್ರಿಯ ಭೋಗದ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತವೆ. ಎಲ್ಲಿ ತನಕ? ಸ್ವರ್ಗ ತನಕ. ಸ್ವರ್ಗ ಆದಮೇಲೆ ಹೆಚ್ಚು ಆಧ್ಯಾತ್ಮಿಕತೆ ಹೆಚ್ಚಾಗ್ತಾ ಹೋಗುತ್ತೆ. ಸ್ವರ್ಗ ಆದಮೇಲೆ ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕದವರೆಗೆ ಆಧ್ಯಾತ್ಮಿಕತೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಕಡಿಮೆ ಋಷಿ ಮುನಿಗಳು ಇರ್ತಾರೆ. ಯಾರು ಜ್ಞಾನದಲ್ಲಿ ತೊಡಗಿದಾರೋ ಅವ್ರು ಇರ್ತಾರೆ, ಅಥವಾ ಕರ್ಮಕಾಂಡದಲ್ಲಿ ತೊಡಗಿರೋವಂಥವ್ರು ಋಷಿಗಳಿರ್ತಾರೆ, ಅಥವಾ ಭಕ್ತರಿರ್ತಾರೆ. 3 ತರಹದ ಜೀವಿಗಳಿರ್ಬೋದು ಮಹರ್ಲೋಕದಿಂದ ಮೇಲೆ. ಸತ್ಯಲೋಕದಲ್ಲಿ ಬ್ರಹ್ಮ ಇರೋದು, ಬ್ರಹ್ಮನ ನಿವಾಸ ಸತ್ಯಲೋಕ. ಓಕೆ, ಈ ಸತ್ಯಲೋಕದ ಆಚೆ, ಇವಾಗ ಈ ಸ್ವರ್ಗಲೋಕದಿಂದ ಹಿಡಿದು ಸತ್ಯಲೋಕದ ತನಕ ಎಲ್ಲರೂ ಜೀವಿಗಳೇ, ಎಲ್ಲರಿಗೂ ಜನ್ಮ ಮರಣ ಇದೆ. ಆದರೆ ಈ ಲೋಕದಲ್ಲಿರೋರು ಎಲ್ಲರೂ ಕೂಡ ಭಗವಂತನ ಅಧೀನದಲ್ಲಿರೋರು. ಅದಕ್ಕೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಈಶ್ವರ ಪರಮ ಕೃಷ್ಣ, ಪರಮ ಈಶ್ವರ ನಿಯಂತ್ರಕ ಕೃಷ್ಣ, ಸರ್ವ ಕಾರಣಂ, ಅವನು ಎಲ್ಲ ಕಾರಣಗಳಿಗೂ ಮೂಲ ಕಾರಣ. ಅಂದರೆ ಅವನ ಅನುಮತಿ ಇಲ್ಲದೆ ಈ ಭೌತಿಕ ಜಗತ್ತಿನಲ್ಲಿ ಏನೂ ಆಗೋಕ್ಕಾಗಲ್ಲ. ಸೊ ಇದು ಈ ಒಂದು ಬ್ರಹ್ಮಾಂಡದ ಕುರಿತಾದ ವಿಷಯ. ಹಾಗಾಗಿ ಬ್ರಹ್ಮಾಂಡದೊಳಗೆ ಯಾರೂ ಕೂಡ ಭಗವಂತನ ಒಂದು ಅಧೀನದಲ್ಲಿ ಇಲ್ಲದೇ ಇರೋರು ಯಾರೂ ಇಲ್ಲ, ಯಾರೂ ಸ್ವತಂತ್ರರಾಗಿಲ್ಲ ಭೌತಿಕ ಜಗತ್ತಿನಲ್ಲಿ. ಸೊ ಅವನೇ ನಿಯಂತ್ರಕ, ಅವನೇ ಎಲ್ಲವನ್ನ ನಡೆಸೋದು. ಅವನಿಗೋಸ್ಕರ ಎಷ್ಟೊಂದು ಜನ ಅವನ ಆಜ್ಞೆಯ ಪ್ರಕಾರ ಕೆಲಸ ಮಾಡ್ತಾಯಿದ್ದಾರೆ. ದೇವತೆಗಳು ನಮ್ಮ ಥರ ಅಲ್ಲ. ಅಂದರೆ ನಮಗೆ ಒಂದಿನ ಸ್ವಲ್ಪ ಜಾಸ್ತಿ ಸುಸ್ತಾಯಿತು, ಸ್ವಲ್ಪ ಒಂದು ಅರ್ಧ ಗಂಟೆ ಜಾಸ್ತಿ ಮಲ್ಕೋತೀವಿ, ಅದೆಲ್ಲ ದೇವತೆಗಳಲ್ಲಿ ಇಲ್ಲ. ದೇವತೆಗಳು ಅಂದರೆ ಅವರು ಮಿಲ್ಟ್ರಿ ಡಿಸಿಪ್ಲಿನ್ ಥರ. ಅವರು ಸಮಯಕ್ಕೆ ಕೆಲಸ ಆಗಬೇಕು, ಅಷ್ಟು ಯೋಗ್ಯತೆ ಇರೋ ಜನರನ್ನು ಮಾತ್ರ ಭಗವಂತ ಆರಿಸ್ಕೊಳ್ಳೋದು ಆ ಸ್ಥಾನಕ್ಕೆ. ಓಕೆ, ಆದರೆ ತಿಳ್ಕೊಳ್ಳಿ, ಎಲ್ಲರೂ ಕೂಡ ಭಗವಂತನ ಅಧೀನದಲ್ಲಿರೋದು. ಇದು ಭಗವಂತನ ಕುರಿತಾದ ಸತ್ಯ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಸರಳವಾಗಿ ಹೇಳ್ಬಿಡ್ತಾನೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ, ಎಲ್ಲಕ್ಕೂ ಅವನೇ ಮೂಲ ಕಾರಣ. ಈ ಬ್ರಹ್ಮಾಂಡಗಳ ಆಚೆ ಭಗವಂತನ ಸಂಪೂರ್ಣ ಸೃಷ್ಟಿಯಲ್ಲಿ, ಜಗತ್ತಿನಲ್ಲಿ 3/4 ಭಾಗ ಆಧ್ಯಾತ್ಮಿಕ ಜಗತ್ತಿದೆ, 1/4 ಭಾಗ ಭೌತಿಕ ಜಗತ್ತಿದೆ. ಆ 1/4 ಭಾಗ ಭೌತಿಕ ಜಗತ್ತಿನಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳಿವೆ. ನಾವು ಅಂತಹ ಬ್ರಹ್ಮಾಂಡದಲ್ಲಿ ಒಂದರಲ್ಲಿದ್ದೀವಿ. ಓಕೆ, ಈ ರೀತಿ ಅಗಣಿತ ಬ್ರಹ್ಮಾಂಡಗಳಿವೆ. ಈ ಬ್ರಹ್ಮಾಂಡಗಳ ಸೃಷ್ಟಿ ಹೇಗಾಗತ್ತೆ? ಮಹಾವಿಷ್ಣುವಿನ ಉಸಿರಾಟದಿಂದ, ಅವನು ಉಸಿರನ್ನು ಹೊರಗಡೆ ಬಿಟ್ಟಾಗ ಬ್ರಹ್ಮಾಂಡಗಳು ಬರುತ್ತೆ, ಅವನು ಉಸಿರನ್ನು ಒಳಗೆ ತೊಗೊಂಡಾಗ ಬ್ರಹ್ಮಾಂಡಗಳು ನಾಶ ಆಗಿಬಿಡುತ್ತೆ. ಸೊ ಬ್ರಹ್ಮನ ಒಂದು ದಿನ ಅಂದರೆ ಬ್ರಹ್ಮನ 100 ವರ್ಷ 311 ಟ್ರಿಲಿಯನ್ 40 ಬಿಲಿಯನ್ ವರ್ಷಗಳು ಬ್ರಹ್ಮನ ಆಯಸ್ಸು 100 ವರ್ಷ. ಅದು ಆ ಮಹಾವಿಷ್ಣುವಿನ ಒಂದು ಶ್ವಾಸದ ಸಮಯ ಅಷ್ಟೇ. ಮಹಾವಿಷ್ಣು ಸುಮ್ಮನೆ ಅಂತಾನೆ ಅಷ್ಟೊತ್ತಿಗೆ ಬ್ರಹ್ಮಾಂಡ ಸೃಷ್ಟಿಯಾಗಿ ಬ್ರಹ್ಮ ಹುಟ್ಟಿ ಬ್ರಹ್ಮನ 100 ವರ್ಷ ಆಗಿ ಎಲ್ಲವೂ ನಾಶ ಆಗೋಗುತ್ತೆ ಮಹಾವಿಷ್ಣುವಿನ ಒಂದು ಉಸಿರಾಟದಿಂದ. ಸೊ ನಾವು ತಿಳ್ಕೊಬೋದು. ಮತ್ತು ಈ ಮಹಾವಿಷ್ಣು ಯಾರು? ರಾಮಾದಿ ಮೂರ್ತಿಷು ಕಲಾನಿಯಮೇನ ತಿಷ್ಟನ್ ನಾನಾವಕರಾದಮ ಕರೋದು ಭುವನೇಶು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮಪುಮಾನ್ಯೋ ಗೋವಿಂದಮಾದಿಪುರುಷಂ ತಮಾಂ ಭಜಾಮಿ ಯಸ್ಯ ಪ್ರಭಾ ಪ್ರಭೋತೋ. ಎಷ್ಟೊಂದು ಶ್ಲೋಕಗಳಿವೆ ಬ್ರಹ್ಮಜ್ಯೋತಿಯಲ್ಲಿ. ಈ ಮಹಾವಿಷ್ಣು ಅವನು ಭಗವಂತನ ಒಂದು ಅಂಶ ಅಥವಾ ಕಲಾ ಅಂತ ಹೇಳ್ತಾರೆ. ಅಂದರೆ ಅವನ ಶಕ್ತಿಯ ಒಂದು ಭಾಗ ಮಹಾವಿಷ್ಣು. ಆ ಮಹಾವಿಷ್ಣುವಿನ ಶಕ್ತಿನೇ ಇಷ್ಟಿದೆ, ಇನ್ನು ಕೃಷ್ಣನ ಶಕ್ತಿ ಎಷ್ಟಿರ್ಬೋದು. ಆದರೆ ನಮ್ಮ ಮುಂದೆ ಮಹಾವಿಷ್ಣು ಬಂದು ಇಷ್ಟು ಗಾತ್ರವಾಗಿ ಮಲ್ಕೊಂಡ್ರೆ ನಾವು ಒಂದು ಕಾಲು ಬಿದ್ದು ಬಿಡ್ತೀವಿ. ಇವಾಗ ತಿರುವನಂತಪುರಂಗೆ ಹೋಗ್ತೀವಿ, ಅಲ್ಲಿ ಯಾರಿದ್ದಾರೆ? ಅನಂತ ಪದ್ಮನಾಭ. ಅವನನ್ನು ಹೇಗೆ ನೋಡೋದು? ಅವನನ್ನು ಪೂರ್ತಿ ನೋಡಬೇಕಂದ್ರೆ 3 ಬಾಗಿಲಲ್ಲಿ ನೋಡಬೇಕು. ಅವನು ದೇವರು ಅಂತ ನಮಗೆ ಬಹಳ ಸುಲಭವಾಗಿ ಗೊತ್ತಾಗ್ಬಿಡ್ದು. ಗಾತ್ರ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಅಂದರೆ
ಸೊ ಅವನ ಶಕ್ತಿನೂ ಅಷ್ಟೇ ಇರಬೇಕು ಅಂತ ಕಾಲಿಗೆ ಬಿದ್ದುಬಿಡ್ತೀವಿ ಸುಲಭವಾಗಿ. ಆದರೆ ಕೃಷ್ಣ ಏನು ಮಾಡ್ತಾನೆ, ನಮ್ಮ ಥರ ಬಂದ್ಬಿಡ್ತಾನೆ, ನಮ್ಮ ಥರ ಒಬ್ಬನಾಗಿ ಬಂದ್ಬಿಡ್ತಾನೆ. ಹಾಗಾಗಿ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಠಿಣ. ಆದರೆ ಕೃಷ್ಣ ಇದೆಲ್ಲ ಶಕ್ತಿಗಳ ಮೂಲ ಒಡೆಯ ಅವನು. ಅದು ಕೃಷ್ಣ ಎಷ್ಟು ಅವನ ಶಾಶ್ವತವಾದ ವಯಸ್ಸು ಎಷ್ಟು ಗೊತ್ತಾ? ಸುಮಾರು 14 ವರ್ಷ ಅಷ್ಟೇ. ಕೃಷ್ಣ ಅದಕ್ಕಿಂತ ದೊಡ್ಡವನಾಗೋದಿಲ್ಲ. ಕೃಷ್ಣನ ಅವನು ಶಾಶ್ವತವಾದ ವಯಸ್ಸು, ಅವನು ಫಿಕ್ಸ್ಡು. ಸ್ಕೂಲ್ ರೆಕಾರ್ಡಲ್ಲಿ ಒಂದೇ ಏಜು ಚೇಂಜ್ ಆಗಲ್ಲ. 14 ವರ್ಷ ಕೆಲವು ತಿಂಗಳುಗಳು. ಸೊ ಹಾಗಾಗಿ ಅವನನ್ನು ನೋಡ್ರಿ, ಇವಾಗ 14 ವರ್ಷ. ಎಷ್ಟಪ್ಪ ನಿನಗೆ ಆರ್ಯ, ನಿನಗೆ ಎಷ್ಟು ವಯಸ್ಸು? 13. ಇವಾಗ ಆರ್ಯನ ನೋಡಿದ್ರೆ ಅವನ್ನ ನಾವು ಏನು ದೇವರಂತ ನೋಡ್ತೀವಿ? ಚಿಕ್ಕ ಹುಡುಗ, ಮಾಡೋ, ಇದು ಮಾಡೋ, ಆ ಕೆಲಸ ಮಾಡೋ, ಈ ಕೆಲಸ ಮಾಡೋ. ಭಗವಂತ ಇದೇ ರೀತಿ ಬಂದು ನಿಂತ್ಕೋತಾನೆ ನಮ್ಮ ಮುಂದೆ. ನಮ್ಗೆ ಗೊತ್ತಾಗಬೇಕು ಭಗವಂತ ಅಂತ. ಇದಕ್ಕೆ ಜನ್ಮ ಕರ್ಮಚ ಮೇ ದಿವ್ಯಂ. ಕೃಷ್ಣನ ದಿವ್ಯತ್ವದ ಅರಿವು ನಮಗಿಲ್ಲದೆ ಇದ್ದರೆ ಭಗವಂತ ನಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ನಮಗೆ ಅವನನ್ನು ಗುರ್ತು ಹಿಡಿಯೋಕ್ಕಾಗಲ್ಲ. ಸೊ ಇವಾಗ ಭಗವಂತನಲ್ಲಿ, ಕೃಷ್ಣನಲ್ಲಿ ವಿಶೇಷವಾಗಿ, ಇವಾಗ ಕೃಷ್ಣನ ಬಗ್ಗೆ ನಾನು ಮಾತಾಡ್ತೀನಿ. ಕೃಷ್ಣನಲ್ಲಿ 2 ವಿಶೇಷವಾದ ಗುಣಗಳ ವಿಭಾಗಗಳಿವೆ, 2 ಪಾರ್ಟ್, 2 ಡಿವಿಷನ್. ಒಂದು ಐಶ್ವರ್ಯ ಅಂತ ಕರಿತೀವಿ. ಐಶ್ವರ್ಯ ಅಂದರೆ ಭಗವಂತನ ಶಕ್ತಿ, ಭಗವಂತನ ಸಂಪತ್ತು, ಭಗವಂತನ ಎಲ್ಲರನ್ನು ನಿಯಂತ್ರಿಸೋ ಶಕ್ತಿ ಇತ್ಯಾದಿ ಇತ್ಯಾದಿ. ಅಂದರೆ ಭಗವಂತ ಅನ್ನೋ ವಿಷಯ. ಭಗವಂತ ಅಂದರೆ ಅವನು ಎಲ್ಲ ಸಂಪತ್ತನ್ನು ಹೊಂದಿದ್ದಾನೆ, ಎಲ್ಲ ಸೌಂದರ್ಯವನ್ನು ಹೊಂದಿದ್ದಾನೆ, ಎಲ್ಲ ಕೀರ್ತಿಯನ್ನು ಹೊಂದಿದ್ದಾನೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯಃ ಜ್ಞಾನ ವೈರಾಗ್ಯ, ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದಾನೆ, ಸಂಪೂರ್ಣ ವೈರಾಗ್ಯವನ್ನು ಹೊಂದಿದ್ದಾನೆ. ಇದು ಭಗವಂತನ ಐಶ್ವರ್ಯ. ಐಶ್ವರ್ಯ, ಸಂಪತ್ತು, ವಿಭೂತಿ ಅಂತಾರೆ ಇದಕ್ಕೆ. ಇದು ಕೃಷ್ಣನ ಒಂದು ಭಾಗ ಅಷ್ಟೇ, ಒಂದು ಭಾಗದ ಗುಣಗಳು. ಇವಾಗ ಈ ತತ್ವತಃ ಅಂದರೆ ನಾವು 2 ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಆವಾಗಲೇ ನಾವು ಕೃಷ್ಣನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಮೊದಲ ವಿಷಯ ಈ ಐಶ್ವರ್ಯ, ಅಂದರೆ ಕೃಷ್ಣ ಈ ಎಲ್ಲ ಶಕ್ತಿಗಳ ಮೂಲ, ಕೃಷ್ಣ ನಿಯಂತ್ರಕ, ಕೃಷ್ಣನ ಆದೇಶ ಅಥವಾ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಭಾಗ. ಆದರೆ ಇದು ಬರೀ ಅರ್ಧ ಭಾಗ ಅಷ್ಟೇ. ಇದು ಕೃಷ್ಣನ ಬರೀ ಅರ್ಥ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಅರ್ಧನೂ ಇಲ್ಲ, ಕಾಲು ಭಾಗ ಅನ್ಬೋದು. ವಿಶೇಷವಾಗಿ ಕೃಷ್ಣನನ್ನು ಅರ್ಥ ಮಾಡ್ಕೋಬೇಕು ಅಂದರೆ 14 ವರ್ಷದ ಹುಡುಗ, ಅವನೇನು ತನ್ನ ಶಕ್ತಿಯನ್ನು ತೋರಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಹಾಗಾಗಿ ಕೃಷ್ಣನ ಭಕ್ತರು ಕೃಷ್ಣನಲ್ಲಿ ಅನುಭವಿಸೋದು ಅವನ ಸಿಹಿ ಸ್ವಭಾವ. ಇದನ್ನು ಶಾಸ್ತ್ರದಲ್ಲಿ ಮಾಧುರ್ಯ ಅಂತಾರೆ, ಸಿಹಿ ಸ್ವಭಾವ. ಇವಾಗ ಈ ಸಿಹಿ ಸ್ವಭಾವ ಅಂದರೆ ಏನು? ಒಂದು ರೀತಿಯಲ್ಲಿ ನಾವು ಚಿಕ್ಕ ಮಕ್ಕಳು ಮುದ್ದಾಗಿದ್ದಾರೆ ಅಂತೀವಿ. ಮುದ್ದು ಬರೀ ನೋಡೋದಕ್ಕೆ, ಆದರೆ ವ್ಯಕ್ತಿತ್ವ ಮುದ್ದಾಗಿದೆ ಅಂತ ನಾವು ಹೇಳಲ್ಲ. ಬಟ್ ಒಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಕೃಷ್ಣನ ವ್ಯಕ್ತಿತ್ವ ಮುದ್ದಾಗಿದೆ ಅಂತ ಹೇಳ್ಬೋದು. ಮುಗ್ದು ಅಂದರೆ ಮುಗ್ಧ ಅಲ್ಲ, ಅದಕ್ಕೆ ಹೇಳಿದ್ದು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳ ಕಷ್ಟ. ಇವಾಗ ಒಂದು ಸ್ವಲ್ಪ ಕೃಷ್ಣನ ಆ ಮಧುರತೆಯ ಒಂದು ಪ್ರದರ್ಶನ, ಕೆಲವು ಲೀಲೆಗಳನ್ನು ನಾನು ಇವತ್ತು ವರ್ಣಿಸ್ತೀನಿ. ಓಕೆ, ಯಾಕಂದರೆ ಕೃಷ್ಣ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಲ್ಲ. ನೋಡೋಣ ಅರ್ಥ ಆಗತ್ತಾ ಅಂತ. ಕೃಷ್ಣ ಮೊದಲನೇದು ಬಹಳ ಅದ್ಭುತವಾದ ಲೀಲೆ. ನೀವೆಲ್ಲ ಕೇಳಿರ್ತೀರ ಇದನ್ನು. ಒಂದು ಸತಿ ಏನಾಗುತ್ತೆ, ಕೃಷ್ಣ ಬಲರಾಮ ಎಲ್ಲ ಹುಡುಗರು ಆಟ ಆಡ್ತಾಯಿದ್ದಾರೆ. ಚಿಕ್ಕ ಮಗು ಇನ್ನೂ ಕೃಷ್ಣ ಭಾಳ ಇನ್ನೂ ಎಷ್ಟು ಇದು ನಡೆದಾಗ ಮೇ ಬಿ 5 ಸುಮಾರು 5 ವರ್ಷ ಹುಡುಗ ಕೃಷ್ಣ. 5 ರಿಂದ 7 ವರ್ಷದೊಳಗಡೆ. ಸೊ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಏನು ಸಿಕ್ಕಿದ್ರು ಬಾಯಿಗೆ ಹಾಕೋತಾರೆ. ಹೌದಾ? ಯಾಕಂದರೆ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಇರೋದೇ ಅನ್ನಕೋಶ ಅಷ್ಟೇ. ಅವರಿಗೆ ಅನ್ನಕೋಶ ಅಂದರೆ ಬರೀ ತಿನ್ನೋದು ಒಂದೇ ಅವ್ರಿಗೆ ಗೊತ್ತು, ಇನ್ನೇನು ಗೊತ್ತಿಲ್ಲ. ತಿನ್ನೋದು ಮಲಗೋದು ಅಷ್ಟೇ, ಇನ್ನೇನು ಗೊತ್ತಿಲ್ಲ. ದೊಡ್ಡವರು ಆಗ್ತಾ ಸ್ವಲ್ಪ ಬೇರೆ ಕೋಶಗಳು ಹೆಚ್ಚಾಗ್ತಾ ಹೋಗುತ್ತವೆ. ಜ್ಞಾನಕೋಶ ಹೆಚ್ಚಾಗುತ್ತೆ, ವಿಜ್ಞಾನಕೋಶ ಹೆಚ್ಚಾಗುತ್ತೆ, ಹೀಗೆ ಬೇರೆ 5 ಕೋಶಗಳಿವೆ. ಆದರೆ ಚಿಕ್ಕ ಮಕ್ಕಳಿಗೆ ಬರೀ ಸುಮ್ಮನೆ ತಿನ್ನೋದೇ ಯೋಚನೆ, ಏನು ಸಿಕ್ಕಿದ್ರು ಬಾಯಿಗೆ ಹಾಕ್ಕೊಳ್ತಾರೆ. ಸೊ ಕೃಷ್ಣ ಒಂದಿನ
ಸೊ ಆಟ ಆಡ್ತಾ ಇದ್ದಾನೆ. ಆಟ ಆಡ್ತಾ ಏನು ಮಾಡ್ದ, ಮಣ್ಣನ್ನು ತೊಗೊಂಡು ಬಾಯಿಗೆ ಹಾಕೊಂಬಿಟ್ಟ. ಮಣ್ಣನ್ನು ತೊಗೊಂಡು ಬಾಯಿ ಹಾಕೊಂಡ. ಇವಾಗ ಕೃಷ್ಣ ಹೆಂಗೆ ಅಂದರೆ, ಇವಾಗ ಹುಡುಗರೆಲ್ಲ ಬಂದು ಹೇಳ್ತಾ ಇದ್ದಾರೆ, ಕೃಷ್ಣ ನೀನು ಯಾಕೋ ಮಣ್ಣು ತಿಂದಿದ್ಯಾ? ಕೃಷ್ಣ ಹೇಳ್ತಾನೆ, ನಾನು ಮಣ್ಣು ತಿಂದೇ ಇಲ್ವಲ್ಲ, ತಿಂದೇ ಇಲ್ಲ, ನಾನು ಮಣ್ಣಲ್ಲಿ ತಿಂದಿದ್ದೀನಿ. ನಾವು ನೋಡಿದ್ದೀವಿ ನೀನು ಮಣ್ಣು ತಿಂದಿರೋದು. ಸರಿ ಏನು ಮಾಡ್ತೀರಾ? ಯಶೋಧ ಅಮ್ಮಂಗೆ ಹೋಗ್ಬಿಟ್ಟು ಚಾಡಿ ಹೇಳ್ತೀವಿ. ಸರಿ ಹೋಗಿ ಹೇಳಿ. ಚಿಕ್ಕ ಹುಡುಗ, ಪುಟ್ಟ ಹುಡುಗ. ಸರಿ, ಬಲರಾಮ ಎಲ್ಲ ಹುಡುಗರು ಬಂದ್ಬಿಟ್ಟು ಯಶೋಧ ಹತ್ರ ಹೇಳ್ತಾರೆ, ಅಮ್ಮ ನೋಡಿ ಇವತ್ತು ಕೃಷ್ಣ ಮಣ್ಣನ್ನು ತಿಂದಿದ್ದಾನೆ. ಅಮ್ಮನಿಗೆ ಯಾವಾಗಲೂ ಚಿಂತೆ ಕೃಷ್ಣನ ಬಗ್ಗೆ. ಅಯ್ಯೋ, ತಿಂದು ಆರೋಗ್ಯ ಹಾಳಾಗ್ಬಿಟ್ರೆ ಅದು ಮಣ್ಣು ಯಾಕಪ್ಪ ತಿಂತೀಯಾ? ಅಷ್ಟು ಚೆನ್ನಾಗಿರೋ ಎಲ್ಲ ಅಡುಗೆ ಆಹಾರ ಪದಾರ್ಥಗಳೆಲ್ಲ ಮಾಡ್ತೀವಿ ನಾವು ಮನೆಯಲ್ಲಿ, ನೀನು ಯಾಕೆ ಇವೆಲ್ಲ ಮಣ್ಣೆಲ್ಲ ತಿಂತೀಯ? ಸೊ ಅವಳ ಯೋಚನೆ ಅವಳಿಗೆ. ಕೃಷ್ಣ ವಾದ ಮಾಡ್ತಾನೆ, ಇಲ್ಲ ಅಮ್ಮ, ಇವತ್ತು ಏನಾಯಿತು ಗೊತ್ತಾ, ನಿಜ ಹೇಳ್ತೀನಿ ಕೇಳು. ಇವತ್ತು ಬಲರಾಮ ಈ ಎಲ್ಲ ಹುಡುಗರು ನನ್ನ ಜೊತೆ ಜಗಳ ಕಾದ್ಬಿಟ್ಟಿದ್ದಾರೆ. ಇವಾಗ ಜಗಳ ಕಾದಿದ್ದಾರೆ, ಇವಾಗ ನನಗೆ ಬಯಸ್ಬೇಕಲ್ವ ನಿನ್ನ ಹತ್ರ, ಹಾಗಾಗಿ ಬಂದವ್ರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ನಿನ್ನ ಹತ್ರ. ಆಮೇಲೆ ಹೇಳ್ತಾರೆ, ಹೌದಾ ಸುಳ್ಳು ಹೇಳ್ತಾ ಇದ್ದಾರೆ ಅವರು? ಹೌದೌದು, ಖಂಡಿತ ಸುಳ್ಳು ಹೇಳ್ತಾ ಇದ್ದಾರೆ. ಸರಿ, ನಾನೇ ಪರೀಕ್ಷೆ ಮಾಡ್ತೀನಿ, ಬಾಯ್ ಬಿಡು, ಮಾಡು, ನೀನು ತಿಂತೀರ ನನಗೆ ಗೊತ್ತಾಗತ್ತೆ. ಸರಿ, ಕೃಷ್ಣ ಹೇಳ್ತಾನೆ, ಆಯಿತು ಬಾಯ್ ಬಿಡ್ತೀನಿ. ಇವಾಗ ಇಲ್ಲಿ ತನಕ ನಾವು ಏನು ಅನುಭವ ಮಾಡ್ತಾಯಿದ್ದೀವಿ? ಕೃಷ್ಣನ ಮಾಧುರ್ಯ, ಇದು ಸಿಹಿಯಾದ ಒಂದು ವ್ಯವಹಾರ. ಇವಾಗ ಕೃಷ್ಣ ಏನು ಮಾಡ್ತಾನೆ? ಬಾಯನ್ನು ಬಿಡ್ತಾನೆ. ಬಾಯನ್ನು ಬಿಟ್ಟಾಗ ಏನು ನೋಡ್ತಾಳೆ ಯಶೋದೆ ಅಲ್ಲಿ? ಸಂಪೂರ್ಣ ಬ್ರಹ್ಮಾಂಡ. ಒಂದು ಬ್ರಹ್ಮಾಂಡ ಅಲ್ಲ, ಹಲವಾರು ಬ್ರಹ್ಮಾಂಡಗಳು ಆ ಮಹಾವಿಷ್ಣುವಿನ ಶರೀರದಿಂದ ಹೊರಗಡೆ ಬರ್ತಾ ಇವೆ. ಪ್ರತಿಯೊಂದು ಬ್ರಹ್ಮಾಂಡದೊಳಗೆ ಗರ್ಭೋದಕಾಶ ಈ ವಿಷ್ಣು ಇರೋದನ್ನು ನೋಡ್ತಾ ಇದ್ದಾಳೆ. ಅಂತಹ ಒಂದು ತಾನಿರೋಂಥ ಬ್ರಹ್ಮಾಂಡದಲ್ಲಿ ಅದರೊಳಗಡೆ ಭಾರತ ವರ್ಷ, ಅದರೊಳಗೆ ವೃಂದಾವನ, ಅಲ್ಲಿ ನಂದ ಮಹಾರಾಜ, ಯಶೋಧ, ಕೃಷ್ಣ ಇವೆಲ್ಲವನ್ನು ನೋಡ್ತಾ ಇದ್ದಾಳೆ ಕೃಷ್ಣನ ಬಾಯಲ್ಲಿ. ಕೃಷ್ಣ ಇವಾಗ ನೋಡಿ ಯಶೋಧೆಗೆ 2 ವಿಷಯ ತೋರಿಸ್ದ. ಒಂದು, ಭೌತಿಕ ಜಗತ್ತಿನ ದರ್ಶನ ಕೊಟ್ಟ. ಅರ್ಜುನನಿಗೆ ಹೇಗೆ ಕೊಟ್ಟ ಕೃಷ್ಣ ದರ್ಶನ? ದೊಡ್ಡದಾಗೆ. ಅರೆ ಇಲ್ಲಿ ಅದೇ ಕೃಷ್ಣ ಇನ್ನೂ ಚಿಕ್ಕವನಾಗಿದ್ದಾಗ ಯಾವುದ್ರಲ್ಲಿ ದರ್ಶನ ಕೊಟ್ಟ ವಿಶ್ವರೂಪದ್ದು? ಬಾಯಿ ಮೂಲಕ, ಹೊಟ್ಟೆಯಲ್ಲಿ, ಅಬ್ಡಮನ್. ಆದರೆ ಅವನು ಭೌತಿಕ ಜಗತ್ತಿನ ದರ್ಶನವನ್ನು ಕೊಟ್ಟ, ಜೊತೆಗೆ ಏನು ಕೊಟ್ಟ? ಆಧ್ಯಾತ್ಮಿಕ ಜಗತ್ತಿನ ದರ್ಶನವನ್ನು ಕೊಟ್ಟ. ಯಾಕೆ? ವೃಂದಾವನ ಭೌತಿಕ ಜಗತ್ತಲ್ಲ. ವೃಂದಾವನದಲ್ಲಿ ಕೃಷ್ಣ, ನಂದ ಮಹಾರಾಜ, ಯಶೋಧ ಈ ಎಲ್ಲ ದರ್ಶನ ಆಧ್ಯಾತ್ಮಿಕ ಜಗತ್ತಿನ ದರ್ಶನ. ಸುಮ್ಮನೆ ಅವನ ಬಾಯಲ್ಲಿ ಭೌತಿಕ ಜಗತ್ತನ್ನು ತೋರಿಸ್ಬಿಟ್ಟ, ಆಧ್ಯಾತ್ಮಿಕ ಜಗತ್ತನ್ನು ತೋರಿಸ್ಬಿಟ್ಟ. 1 ಸೆಕೆಂಡ್ ಮುಂಚೆ ಸುಳ್ಳು ಹೇಳ್ತಾ ಇದ್ದಾನೆ, ಕಿತ್ತಾಡ್ತಾ ಇದ್ದಾನೆ ಹುಡುಗರ ಜೊತೆ. 1 ಸೆಕೆಂಡಲ್ಲಿ ತನ್ನ ಐಶ್ವರ್ಯವನ್ನು ತೋರಿಸ್ತಾ ಇದ್ದಾನೆ. ಈ ಐಶ್ವರ್ಯ ಪ್ರದರ್ಶನ ಯಾಕಾಯಿತು ಅಲ್ಲಿ? ಕೃಷ್ಣ ಎಷ್ಟು ಚೆನ್ನಾಗಿ ಸಿಹಿಯಾಗಿ ಏನೋ ಮಾತಾಡ್ಕೊಂಡಿದ್ದ, ಅಮ್ಮನೂ ಸಂತೋಷವಾಗಿ ಅವನ ಜೊತೆ ಮಾತಾಡ್ತಾ ಇದ್ದಾಳೆ. ಇವಾಗ ತಕ್ಷಣ ನೀವು ಮಕ್ಳ ಜೊತೆ ಏನೋ ಮಾತಾಡ್ತಾ ಇರ್ತಾರೆ, ತಕ್ಷಣ ಮಕ್ಕಳಿಂದ ಏನೋ 4-5 ಕೈ ಹೊರಗಡೆ ಬಂದುಬಿಟ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ? ಅಮ್ಮನಿಗೆ ಇದೇನಿದು, ಇದ್ರವರೆಗೂ ಸರಿಯಾಗಿದ್ದಲ್ಲ, ನಾರ್ಮಲ್ ಆಗಿದ್ದ. ಯಶೋಧೆಗೆ ಇದ್ರವರೆಗೂ ನಾರ್ಮಲ್ ಆಗಿದ್ದ ಇವನು. ಇವಾಗ ಏನಾಯಿತು? ಏನೋ ಭೂತ ಪ್ರೇತ ಏನೋ ಬಂದು ಹಿಡ್ಕೊಂಡ್ಬಿಡ್ತು ಕೃಷ್ಣನ್ನ. ಇಲ್ಲ, ಅವಳು ಅನ್ಕೋತಾ ಇದ್ದಾಳೆ, ಇವನು ಮಣ್ಣು ತಿಂದ್ಬಿಟ್ಟ ಅಲ್ವಾ, ಮೋಸ್ಟ್ಲಿ ಹೊಟ್ಟೆಲಿ ಇಂಡೈಜೆಷನ್ ಆಗಿಬಿಟ್ಟು ಹಿಂಗೇನೇನೋ ಆಗ್ಬಿಟ್ಟಿರಬೇಕು. ಸೊ ಅಮ್ಮನಿಗೆ ಏನು ಯೋಚನೆ ಆಯಿತು? ಕೃಷ್ಣನ ಶಕ್ತಿ ತೋರಿಸ್ದ, ಅಮ್ಮನಿಗೆ ಶಕ್ತಿ ಕಾಣ್ತಾ, 1 ಕ್ಷಣಕ್ಕೆ ಕಾಣ್ತು. ಆದರೆ ಅವಳ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು ಅಂದರೆ, ಅವಳಿಗೆ ಕೃಷ್ಣನ ಐಶ್ವರ್ಯ ಬೇಕಾಗಿಲ್ಲ. ಅವಳು ತಕ್ಷಣ, ಅಯ್ಯೋ ನನ್ನ ಮಗುಗೆ ಹುಷಾರಿಲ್ವೇನೋ. ಇವಾಗ ತಾಯಂದಿರು ಮಕ್ಕಳನ್ನ ಪ್ರೀತಿ ಮಾಡ್ತಾರೆ. ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಾಗ ತಾಯಂದಿರ ಪ್ರೀತಿ ಎಷ್ಟು ಜಾಸ್ತಿ ಆಗುತ್ತೆ? ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಜಾಸ್ತಿ ಕಾಳಜಿ ತೋರ್ತಾರೆ, ಇನ್ನೂ ಜಾಸ್ತಿ ಪ್ರೀತಿ ತೋರ್ತಾರೆ. ಯಶೋದೆಯ ಪ್ರೀತಿ ಕೃಷ್ಣನ ಮೇಲೆ ಇನ್ನೂ ಜಾಸ್ತಿ ಆಗೋಯ್ತು. ಇವಾಗ ನೋಡಿ, ನಾವೆಲ್ಲರೂ ಕೃಷ್ಣನ ಐಶ್ವರ್ಯದ ಹಿಂದೆ ಓಡ್ತಾ ಇದ್ದೀವಿ. ಅಂದರೆ ಭಗವಂತ, ನನ್ನ ಜೀವನದಲ್ಲಿ ಕಷ್ಟ ಇದೆಯಪ್ಪ, ಭಗವಂತ ಸರಿ ಮಾಡಿಬಿಡು, ಅದು ಅವನ ಐಶ್ವರ್ಯ, ಅವನ ಶಕ್ತಿ.
ಅವನೆಲ್ಲ ಶಕ್ತಿ ಇದೆ, ನಮ್ಮಲ್ಲಿ ಇರೋ ಕಷ್ಟಗಳನ್ನು ನಿವಾರಿಸೋ ಶಕ್ತಿ ಇದೆ. ನಾವು ಅವನಿಂದೆ ಈ ಶಕ್ತಿ, ಸಾಮರ್ಥ್ಯ, ಹಣ, ಇನ್ನೊಂದು ಮತ್ತೊಂದು ಅಂತ ಕೃಷ್ಣನಿಂದ ಓಡ್ತಾ ಇದ್ದೀವಿ. ಅಲ್ಲಿ ಆ ಯಶೋದ ಎಲ್ಲವೂ ಇದೆ, ಎಲ್ಲ ಅವನು ಅಲ್ಲೇ ಇದ್ದಾನೆ, ಏನು ಬೇಕಾದ್ರೂ ಕೊಡೋಕ್ಕೆ ಸಿದ್ಧನಾಗಿದ್ದಾನೆ. ಯಶೋದೆಗೆ ಈ ಐಶ್ವರ್ಯ ಬೇಕಿಲ್ಲ, ಕೃಷ್ಣನ ಐಶ್ವರ್ಯ ಬೇಕಿಲ್ಲ. ಯಶೋದೆಗೆ ಬೇಕಾಗಿರೋದು ಕೃಷ್ಣ ಅಷ್ಟೇ. ನನ್ನ ಕೃಷ್ಣ ದೇವತಾ ಪರಮ ಪುರುಷ. ತಕ್ಷಣ ಅವಳು ಯೋಚನೆ ಮಾಡ್ತಾಳೆ, ಏನೋ ಭೂತ ಪ್ರೇತ ಏನೋ ಮೆಟ್ಕೊಂಡ್ಬಿಟ್ಟಿರ್ಬೇಕು. ಅಪ್ಪ ನಾರಾಯಣ, ನನ್ನ ಮಗನ ಕಾಪಾಡಪ್ಪ. ಈ ನಾರಾಯಣ ಯಾರು? ಈ ಕೃಷ್ಣನಿಂದನೇ ಬಂದಿರೋಂಥ ಅಂಶ. ಆದರೆ ಅವಳಿಗೆ ಕಂಡರೂ ಕೂಡ ಅವಳಿಗೆ ಕೃಷ್ಣ ದೇವರು ಅನ್ನೋ ಪ್ರಜ್ಞೆನೇ ಬರೋದಿಲ್ಲ, ಯೋಚನೆನೇ ಬರೋದಿಲ್ಲ. ಯಾಕೆ? ಅಷ್ಟು ಪ್ರೀತಿ ಕೃಷ್ಣನ ಮೇಲೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಈ ಒಂದು ಐಶ್ವರ್ಯ ಶಕ್ತಿ ಯಶೋದೆಯ ಪ್ರೀತಿಯನ್ನು ಪರೀಕ್ಷೆ ಮಾಡೋಕ್ಕೆ ಬಂತಂತೆ. ಕೃಷ್ಣನ ಶಕ್ತಿ ನೋಡೋಣ ಎಷ್ಟು ಪ್ರೀತಿ ಇದೆ ಯಶೋದೆಗೆ. ನಾನು ಅವಳಿಗೆ ಎಲ್ಲ ಐಶ್ವರ್ಯವನ್ನು ತೋರಿಸ್ಬಿಡ್ತೀನಿ, ಅವಳ ಮನಸ್ಸು ಬದಲಾಗ್ಬಿಡುತ್ತಾ? ಪರೀಕ್ಷೆ ಮಾಡೋಕ್ಕೆ ಬಂತಂತೆ. ಏನಾಯಿತು ಪರೀಕ್ಷೆ? ಏನಾಯಿತು ಆ ಶಕ್ತಿ? ತಾಯಿಯ ಪ್ರೀತಿ ಆ ಶಕ್ತಿಯನ್ನು ಸೋಲಿಸ್ಬಿಡ್ತು. ಇದು ಕೃಷ್ಣ ಬಾಲ್ಯದಲ್ಲಿ ಕೃಷ್ಣನ ಮಧುರ ಸಂಬಂಧ, ಅಮ್ಮನ ಜೊತೆ ವಿಶೇಷವಾದ ಸಂಬಂಧ ಯಶೋದೆ ಜೊತೆ ಕೃಷ್ಣನದು. ಯಶೋದೆಗೆ ಎಷ್ಟು ಕೇಳಿದ್ರೂ ಕೂಡ ಕೃಷ್ಣ ದೇವರು ಅಂತ ಅವಳ ತಲೆಯಲ್ಲಿ ರಿಜಿಸ್ಟ್ರೇ ಆಗಲ್ಲ, ಅದು ಆಗೋದೇ ಇಲ್ಲ. ಅಷ್ಟು ಪ್ರೀತಿ ಅವಳು, ಅಷ್ಟು ಪ್ರೀತಿ. ಸೊ ಇವಾಗ ಏನು ನೋಡಿದ್ವಿ? ಬೃಂದಾವನದಲ್ಲಿ ಯಶೋಧ ಮಾತೆಗೆ ಕೃಷ್ಣನ ಐಶ್ವರ್ಯ ಬೇಕಿಲ್ಲ, ಅವಳಿಗೆ ಬೇಕಾಗಿರೋದು ಕೃಷ್ಣನ ಮಾಧುರ್ಯ. ಇನ್ನೊಂದು ಉದಾಹರಣೆ, ಅರ್ಜುನನ ಕೃಷ್ಣನ ಸಂಬಂಧ ಏನು? ಸಖ. ಅರೆ ಅವನ ಮನೋಭಾವ, ನೀವು ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯವನ್ನು ಓದಿದಾಗ ಅಲ್ಲಿ ಕೃಷ್ಣ ತನ್ನ ವಿಶ್ವರೂಪದ ದರ್ಶನವನ್ನು ಕೊಡ್ತಾ ಇದ್ದಾನೆ. ಅರ್ಜುನನ ಮನೋಭಾವ, ಕೃಷ್ಣ ಅಯ್ಯೋ ನಿನ್ನ ದೇವರು, ನಿನ್ನ ಜೊತೆ ನಾನು ಈಗೆಲ್ಲ ಬರ್ತಿಸ್ಬಿಟ್ಟಿನಲ್ಲಪ್ಪ, ತುಂಬ ಕ್ಯಾಶುವಲ್ ಆಗಿ ವರ್ತನೆ ಮಾಡಿಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ನಾನು ಏನಾರು ತಪ್ಪು ಮಾಡಿದರೆ. ಅಂದರೆ ಅರ್ಜುನನ ಮನಸ್ಸಿನಲ್ಲಿ ಅದೇ ವಿಶ್ವರೂಪವನ್ನು ಯಶೋದೆ ನೋಡಿದ್ಲು. ಆದರೆ ಅರ್ಜುನ ನೋಡಿದಾಗ ಆ ವಿಶ್ವರೂಪದ ಐಶ್ವರ್ಯ ಅವನನ್ನು ದಿಗ್ಭ್ರಮೆಗೊಳಿಸ್ಬಿಡ್ತು. ಆ ವಿಶ್ವರೂಪವನ್ನು ನೋಡಿ ಅವನು ಅಲಾಡ್ಬಿಟ್ಟ. ಆದರೆ ಯಶೋದ ಅದೇ ವಿಶ್ವರೂಪವನ್ನು ನೋಡಿದ್ಲು, ಅವಳಿಗೆ ಏನೋ ಅದು ಯೂಸ್ಲೆಸ್, ನಗಣ್ಯ, ಏನೂ ಪ್ರಭಾವ ಬೀರಲಿಲ್ಲ ಅವಳ ಮೇಲೆ. ನೋಡಿ, ಅರ್ಜುನನ ಮುಂದೆ ಕೃಷ್ಣ ನಿಂತಿದ್ದಾನೆ, ತನ್ನ ಮಧುರ ರೂಪದಲ್ಲಿ ಕೃಷ್ಣ ನಿಂತಿದ್ದಾನೆ. ಆದರೆ ಅವನಿಗೇನು ಕಾಣಿಸ್ತು? ಅರ್ಜುನನಿಗೆ ವಿಶ್ವರೂಪ ಕಾಣಿಸ್ತು. ಯಶೋದೆಗೆ ಏನು ಕಾಣಿಸ್ತು? ತನ್ನ ಪ್ರೀತಿಯ ಮಗ ಕಾಣಿಸ್ದ. ಯಾವ ಐಶ್ವರ್ಯನೂ ಕಾಣಲಿಲ್ಲ. ಸೊ ಇದು ಇನ್ನೊಂದು ತರಹದ ಭಕ್ತ. ಅರ್ಜುನನಿಗೂ ಯಶೋದೆಗೂ ವ್ಯತ್ಯಾಸ ಇದೆ. ಅರ್ಜುನ ಐಶ್ವರ್ಯ ಭಾವದಲ್ಲಿ ಕೃಷ್ಣನ ಆರಾಧನೆಯನ್ನು ಮಾಡ್ತಾ ಇದ್ದಾನೆ, ಕೃಷ್ಣನ ಮಹಾಭಕ್ತ. ಸಾಮಾನ್ಯವಾದ ಇದು ಯಾವುದು ಸಾಮಾನ್ಯ, ಒಂದು ಹೆಚ್ಚು ಒಂದು ಕೀಳು ಅಂತಲ್ಲ, ಇದು ಅವರವರ ಸಹಜ ಪ್ರೀತಿ ಕೃಷ್ಣನ ಪ್ರತಿ. ಸೊ ಅರ್ಜುನ ಕೃಷ್ಣನ ಆ ಒಂದು ಸ್ಥಾನ, ಐಶ್ವರ್ಯ, ಅವನಿಂದ ನನ್ನ ಎಲ್ಲ ಶಕ್ತಿ ಸಾಮರ್ಥ್ಯ ಬಂದಿರೋದು. ಭಾಗವತದಲ್ಲಿ ಕೃಷ್ಣ ಈ ಭೌತಿಕ ಜಗತ್ತಿಂದ ತನ್ನ ಲೀಲೆಯನ್ನು ಮುಗಿಸಿ ಅವನು ಕಣ್ಮರೆ ಆಗ್ತಾನೆ. ಆದಮೇಲೆ ಅರ್ಜುನ ಆಗ ದ್ವಾರಕೆಯಲ್ಲಿರ್ತಾನೆ, ಅವನಿಗೆ ವಾಪಸ್ ಬರ್ತಾನೆ ಹಸ್ತಿನಾಪುರಕ್ಕೆ, ಇಂದ್ರಪ್ರಸ್ಥಾಗೆ. ಅವನ ಬಾಯಿಂದ ಮಾತೇ ಹೊರಡ್ತಾ ಇಲ್ಲ. ಯುಧಿಷ್ಠಿರ ಕೇಳ್ತಾ ಇದ್ದಾನೆ, ಯಾಕಪ್ಪ ಹಿಂಗಿದೆಯಾ ನೀನು ನೋಡಿದ್ರೆ ಏನೋ ದೊಡ್ಡದು ಗಂಡಾಂತರ, ಏನೋ ತೊಂದರೆ ಆಗಿದೆ ನಿನಗೆ, ಏನಾಗಿದೆ ಅಂದ್ಬಿಟ್ಟು ಸಾವಿರಾರು ಪ್ರಶ್ನೆಗಳು ಕೇಳ್ತಾನೆ ಯುಧಿಷ್ಠಿರ. ಕೊನೆಯಲ್ಲಿ ಕೇಳ್ತಾನೆ, ನಿನ್ನ ಸ್ನೇಹಿತ ಭಗವಂತ ಕೃಷ್ಣ ಅವನು ತನ್ನ ಲೀಲೆಯನ್ನು ಮುಗಿಸಿ ತನ್ನ ಸ್ವಧಾಮ ಕೊಟ್ಟೋದ್ನ? ಆ ಪ್ರಶ್ನೆಯನ್ನು ಕೇಳಿದಾಗ ಅರ್ಜುನನಿಗೆ ಬಾಯಿಂದ ಮಾತೇ ಬರ್ತಾ ಇಲ್ಲ. ಅಷ್ಟು ಅವನು ಅಗಲಿಕೆಯಲ್ಲಿ, ಭಗವಂತನ ಅಗಲಿಕೆಯಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾನೆ. ಆಗ ಅವನು ವ್ಯಕ್ತಪಡಿಸ್ತಾನೆ ಯುಧಿಷ್ಠಿರನ ಮುಂದೆ, ಹೇಗೆ ತನ್ನ ಹತ್ತಿರ ಇದ್ದ ಎಲ್ಲ ಶಕ್ತಿಗಳು, ಯಾವ ಶಕ್ತಿಯಿಂದ ಅವನು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅವನು ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಿದ್ನೋ, ಅದು ಎಲ್ಲವೂ ಕೂಡ ಅವರ ಜೀವನದಲ್ಲಿ ಆಗಿದ್ದಂಥ ಎಲ್ಲ ಘಟನೆಗಳನ್ನು ನೆನೆಸ್ಕೊಂಡು ಅವನು ಬರೀ ಒಂದೇ ಅವನ ಮನಸ್ಸಿನಲ್ಲಿ
ಎಲ್ಲ ಆಗಿದ್ದು ಕೃಷ್ಣನ ಕೃಪೆಯಿಂದ. ಆ ಕೃಷ್ಣ ನನಗೆ ಅಷ್ಟು ಶಕ್ತಿಯನ್ನು ಕೊಟ್ಟ. ಆದರೆ ಇವತ್ತು ಅದರ ಅವಶ್ಯಕತೆ ಇಲ್ಲದೇ ಇದ್ದಾಗ ಅವನು ಅದನ್ನು ನನ್ನಿಂದ ಕಿತ್ಕೊಂಡ್ಬಿಟ್ಟ. ಅಂದರೆ ಅವನ ಯೋಚನೆಯಲ್ಲಿ ಅವನ ಅಸ್ತಿತ್ವ, ಅವನ ಶಕ್ತಿ, ಅವನ ಸಾಮರ್ಥ್ಯ, ತಾನು ಮಾಡಿದ್ದು ಯುದ್ಧ, ಕರ್ತವ್ಯ ಎಲ್ಲದಕ್ಕೂ ಮೂಲ ಕಾರಣ ಕೃಷ್ಣ. ಅವನದು ಇದು ಈ ಭಾವ ಅರ್ಜುನನಲ್ಲಿ. ಅರ್ಜುನನಿಗೆ ಐಶ್ವರ್ಯವನ್ನು ಮಾತ್ರ ಕಾಣ್ತಾ ಇದ್ದಾನೆ, ಅವನು ಮಾಧುರ್ಯವನ್ನು ನೋಡ್ತಾ ಇಲ್ಲ. ಇನ್ನೊಂದು ಥರದ ಭಕ್ತ. ಮೂರನೇ ಉದಾಹರಣೆ, ತಿರ್ಗಾ ಯಶೋಧ ಮಾತಾ. ಈಗ ನಾವು ಕಾರ್ತಿಕ ಮಾಸದಲ್ಲಿ ಈ ಒಂದು ಲೀಲೆಯನ್ನು ಮತ್ತೆ 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 ಶ್ರವಣ ಮಾಡ್ತೀವಿ. ದಾಮೋದರ ಲೀಲ. ಸುಮ್ಮನೆ ದಾಮೋದರ ಅಂದರೆ ಎಷ್ಟೊಂದು ಭಕ್ತರಿಗೆ ಸಂತೋಷ ಆಗತ್ತೆ. ಸೊ ಇದರಲ್ಲಿ ಒಂದು ಅದ್ಭುತವಾದ ವಿಷಯ ನಡೆಯುತ್ತೆ. ಏನು, ಯಶೋದೆ ಪ್ರತಿದಿನ ಕೃಷ್ಣನಿಗೆ ಸ್ನಾನ ಮಾಡಿಸಾದ್ಮೇಲೆ ಅವನಿಗೆ ಅಲಂಕಾರ ಮಾಡ್ತಾಳೆ. ಅಲಂಕಾರ ಮಾಡಿದಾಗ ಸಹಜವಾಗಿ ಪ್ರತಿದಿನ ಸೊಂಟಕ್ಕೆ ಏನೋ ಇರುತ್ತಲ್ಲ, ಏನು ಹೇಳ್ತಾರೆ, ಉಡ್ದಾರ ಅಲ್ಲ, ಏನೋ ಡಾಬು. ಈ ಕಡೆ ಕೇಳಬೇಕು, ಈ ಕಡೆ ಕೇಳಿದ್ರೆ ಏನು ಗೊತ್ತಾಗಲ್ಲ, ಬೆಲ್ಟ್ ಅಂದ್ಬಿಡ್ತಾರೆ ಆಮೇಲೆ ಇವರು. ಡಾಬು ಅಂದರೆ ಸೊಂಟಕ್ಕೆ ಹಾಕುವಂಥ ಆಭರಣ, ಅದಕ್ಕೆ ಡಾಬು ಅಂತಾರೆ. ಮಧ್ಯ ಅವಳು ಬೆಳಗ್ಗೆ ಸ್ನಾನ ಮಾಡಿಸಿ ಕೃಷ್ಣನಿಗೆ ಅಲಂಕಾರ ಮಾಡಿ ಆ ಡಾಬನ್ನು ಹಾಕಿದಾಳೆ. ಯಾವುದು, ಅದೇ ಸೊಂಟಕ್ಕೆ. ಇಷ್ಟು ಚಿಕ್ಕ ಸೊಂಟ ಅವಳಂದು, ಕೃಷ್ಣಂದು. ಅದಕ್ಕೆ ಆಗಲೇ ಅವಳು ಡಾಬ್ ಹಾಕಿದಾಳೆ. ಅರೆ ಏನಾಯಿತು, ಆಮೇಲೆ ಕೃಷ್ಣನ ಕಟ್ಟಾಕಬೇಕು ಅಂತ ಬಂದವಳು. ಯಾಕೆ ಕಟ್ಟಾಕಬೇಕು, ಯಾರು ಕಟ್ಟಕ್ಕಾಗತ್ತೆ ಕೃಷ್ಣ? ಅಮ್ಮ ಯೋಚನೆ ಮಾಡ್ತಿದ್ದಾಳೆ, ಅಯ್ಯೋ ಇವನೇನಪ್ಪ, ಇವನು ದೊಡ್ಡ ಕಳ್ಳ ಆಗ್ಬಿಡ್ತಾ ಇದ್ದಾನೆ, ಇವನಿಗೆ ನಾನು ಇವತ್ತು ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಹಾಳಾಗ್ಬಿಡ್ತಾನೆ. ನಾನು ವೃಂದಾವನದ ರಾಣಿ, ಅವರ ಅಪ್ಪ ವೃಂದಾವನದ ರಾಜನ ಮಗಳು, ರಾಜನ ಮಗ ಕಳ್ಳ ಆದರೆ ಕಳ್ಳರ ರಾಜ ಆಗ್ಬಿಡ್ತಾನೆ ಇವನು. ಹಾಗಾಗಿ ಇವನಿಗೆ ಶಿಕ್ಷೆ ಕೊಡಲೇಬೇಕು ನಾನು. ಸೊ ತಾಯಿಯ ಪ್ರೀತಿ ನೋಡಿ, ಕೃಷ್ಣನಿಗೆ ಶಿಕ್ಷೆ ಕೊಡೋದಕ್ಕಾಗತ್ತಾ? ಕೃಷ್ಣ ಯಾರು? ನನ್ನ ಮಗ ಹಾಳಾಗ್ತಾ ಇದ್ದಾನೆ, ಅವನಿಗೆ ನಾನು ಶಿಕ್ಷೆ ಕೊಡಲೇಬೇಕು. ಸರಿ, ಹೇಗೆ ಶಿಕ್ಷೆ ಕೊಡೋದು? ಇವನು ಬರೀ ಎಲ್ಲರ ಮನೆಗೆ ಹೋಗ್ಬಿಟ್ಟು ಕದೀತಾ ಇದ್ದಾನಲ್ಲ, ಕಟ್ಟಾಕ್ಬಿಡ್ತೀನಿ ಇವನು ಇವತ್ತು, ಅದೇ ಶಿಕ್ಷೆ ಇವನಿಗೆ. ಸರಿ, ಕಟ್ಟಾಕಬೇಕು. ಕಟ್ಟಾಕಕ್ಕೆ ಏನು ಬೇಕು? ಆಗ ಹೇಳಿದ್ನಲ್ಲ, ಬೆಳಗ್ಗೆ ತಾನೇ ಡಾಬ್ ಹಾಕಿದ್ದಾಳೆ. ಅವಳೇನು 10 ಕಿಲೋಮೀಟ್ರ್ ದೊಡ್ಡ ಡಾಬ್ ಇಟ್ಕೊಂಡಿಲ್ಲ ಅಲ್ವಾ, ಅವನ ಸೊಂಟಕ್ಕೆ ಎಷ್ಟು ಬೇಕೋ ಅಷ್ಟೇ ದೊಡ್ಡದದು. ಸರಿ, ಅದಕ್ಕಿಂತ ಉದ್ದ ಇರೋ ಯಾವುದೋ ದಾರ ಸಿಕ್ತು, ಅವಳಿಗೆ ಹಗ್ಗ ಸಿಕ್ತು, ಕೃಷ್ಣನ ಆ ಒರಳು ಕಲ್ಲಿಗೆ ಕಟ್ಟಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಏನಾಗ್ತಾ ಇದೆ? ಕಟ್ಟಕ್ಕಾಗ್ತಾ ಇಲ್ಲ. ಆಚಾರ್ಯರು ಹೇಳ್ತಾರೆ, ಇವಾಗ ಕೃಷ್ಣ ತನ್ನ ಇದುವರೆಗೂ ಕದ್ದ, ಅಲ್ಲಿಂದ ಮಡಕೆಯನ್ನು ಒದ್ದ, ಅದನ್ನು ಮುರಿದ, ಎಲ್ಲ ಕಡೆ ರಂಪ ಮಾಡ್ದ, ಅದರ ಮೇಲೆ ನಡ್ಕೊಂಡು ಚಿಕ್ಕ ಪುಟ್ಟ ಹೆಜ್ಜೆ ಇಟ್ಕೊಂಡು ಹೊರಗಡೆ ಬಂದ. ಇದೆಲ್ಲ ಏನು? ಸಿಹಿಯಾದ ಒಂದು ಪ್ರೀತಿಯ ವಿನಿಮಯ. ಕೃಷ್ಣ ಅಲ್ಲಿ ಶಕ್ತಿ ತೋರಿಸಿಲ್ಲ ಯಶೋದೆಗೆ. ನೋಡು, ನಾನು ಹೊಡೆದಿದ್ದೀನಿ, ಆದರೂ ನಿನಗೆ ಗೊತ್ತಾಗಲ್ಲ ನಾನು ಹೊಡೆದಿದ್ದೀನಿ. ಇಲ್ಲ, ನಾನು ಹೊಡೆದಿದ್ದೀನಿ, ನಿನಗೂ ಗೊತ್ತಾಗುತ್ತೆ ನಾನು ಹೊಡೆದಿದ್ದೀನಿ ಅಂತ. ಆದರೆ ಇವಾಗ ಕೃಷ್ಣನ ಶಕ್ತಿ ಯೋಚನೆ ಮಾಡ್ತಾ ಇದೆ, ನನ್ನ ಸ್ವಾಮಿಯನ್ನು ಇವಳು ಕಟ್ಟಾಕ್ತಾ ಇದ್ದಾಳಲ್ಲ, ಇದನ್ನು ಹೇಗೆ ಬಿಡೋಕ್ಕಾಗತ್ತೆ ನಾನು ಅಂದ್ಬಿಟ್ಟು ಕೃಷ್ಣನ ಒಂದು ವಿಭೂತಿ ಶಕ್ತಿ ಅಂತ ಇದೆ. ವಿಭೂತಿ ಶಕ್ತಿ ಅದೇನು ಮಾಡ್ತು, ಯಾರಿಗೂ ಕಾಣದೆ ಇರೋ ಹಂಗೆ ಸೊಂಟದ ಭಾಗವನ್ನು ದೊಡ್ಡದು ಮಾಡ್ತಾ ಇದೆ, ಕಾಣಿಸ್ತಾ ಇಲ್ಲ. ಇದೇನಿದು? ಕೃಷ್ಣನ ಐಶ್ವರ್ಯ. ಕೃಷ್ಣನ ಐಶ್ವರ್ಯ. ಅವನ ಶಕ್ತಿ ಹೆಂಗೆ ಅಂದರೆ, ನಾವು ದಪ್ಪ ಆದರೆ ದಪ್ಪ ಆಗ್ತೀವಿ ಎಲ್ರಿಗೂ ಕಾಣೋ ರೀತಿಯಲ್ಲಿ, ಹೌದಾ? ಕೃಷ್ಣ ದಪ್ಪ ಆದರೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಅರೆ ಏನಾಯಿತು, ಆ ಹಗ್ಗ ಕಟ್ಟಕ್ಕೆ ಹೋಗ್ತಿರುವಾಗ ಮಾತ್ರ 2 ಬೆರಳು ತಿರ್ಗಾ ಶಾರ್ಟ್. ಸೊ ಯಶೋಧ ಏನು ಮಾಡ್ತಾಳೆ, ಇನ್ನೂ ಹಗ್ಗ ತರ್ತಾಳೆ. ಇನ್ನೂ ಇಷ್ಟುದ್ದ ಆಯ್ತು, ಇವಾಗ 1/2 ಕಿಲೋಮೀಟ್ರ್ ಆಯಿತು. ಅವನ ಸೊಂಟ ಏನಾಯಿತು, ಅಷ್ಟೇ ದೊಡ್ಡದಾಗ್ತಾ ಹೋಗ್ತಾ ಇದೆ. ಅರೆ ಯಶೋಧೆಗೆ ಗೊತ್ತಾಗ್ತಾ ಇಲ್ಲ. ಸೊ ಕೃಷ್ಣ ತನ್ನ ಐಶ್ವರ್ಯದ ಪ್ರದರ್ಶನ ಮಾಡಿದ್ರೂ ಕೂಡ ಆ ಪ್ರೀತಿಯಲ್ಲಿ ಭಗವಂತನ ಜೊತೆ ಭಗವಂತನಿಗೆ ಸೇವೆ ಮಾಡ್ತಾ ಇರೋ ಭಕ್ತರಿಗೆ ಅದು ಒಂಥರ ಗೊತ್ತಾಗೋದೇ ಇಲ್ಲ. ಸೊ ಕೊನೆಗೆ ಯಶೋಧೆಗೆ ಅನ್ಸ, ಇದೇನಿದು, ಏನಾಯಿತು? ತಿರ್ಗಾ ಅವಳಿಗೆ ಅದೇ ಯೋಚನೆ, ಏನೋ ಕೃಷ್ಣನ್ ಏನೋ ಆಕ್ರಮಿಸಿರ್ಬೇಕು, ಹೆಂಗೆ ಇವನು ಅದೇ ಥರ
ಬೆಳಗ್ಗೆ ಅಷ್ಟೇ ದೊಡ್ಡ ಡಾಬನ್ನು ಕಟ್ಟಿದ್ದೀನಿ, ಇವಾಗ ಇವನು ಹಗ್ಗದಿಂದ ಇಷ್ಟು ದೊಡ್ಡ ಹಗ್ಗ ಇದೆ ಆದರೂ ಕಟ್ಟೋಕ್ಕಾಗ್ತಾಯಿಲ್ಲ. ಆಮೇಲೆ ಶತ ಪ್ರಯತ್ನ ಮಾಡ್ತಾಳೆ, ಮಾಡಿ 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 ಪ್ರಯತ್ನ. ಆಮೇಲೆ ಕೃಷ್ಣ ಏನು ಮಾಡ್ದ? ಅನುಮತಿಯನ್ನು ಕೊಟ್ಟ. ಆಗ ಏನಾಯಿತು? ವಿಭೂತಿ ಶಕ್ತಿ ಹೋಯ್ತು. ಕೃಷ್ಣನ ಸೊಂಟ ಮತ್ತೆ ತಿರ್ಗಾ ಅದೇ ಸೈಜಿಗೆ ಬಂತು. ಅವಾಗ ಏನು ಮಾಡೋದು? ಯಶೋಧ ಕಟ್ಟಾಕ್ಬಿಟ್ಲು. ಸೊ ಹಾಗಾಗಿ ಈ ವೃಂದಾವನದಲ್ಲಿ ವಿಶೇಷವಾಗಿ ಕೃಷ್ಣನ ಐಶ್ವರ್ಯ, ಕೃಷ್ಣನ ಆ ಭಗವಂತ, ಅವನ ಶಕ್ತಿ, ಅವನ ಸ್ಥಾನ, ಅವನ ಮಾನ, ಇದು ಯಾವುದು ಕೂಡ ಯಾವ ಭಕ್ತರಿಗೂ ತಲೆಗೆ ನಿಲ್ಲಲ್ಲ. ಕೃಷ್ಣನ ಸ್ನೇಹಿತರು ಬರ್ತಾರೆ ಕೃಷ್ಣನ ಜೊತೆ ಆಟ ಆಡೋಕ್ಕೆ. ಯಾರೋ ಬರ್ತಾರೆ, ಬಂದ್ಬಿಟ್ಟು ಕೃಷ್ಣ ಇವತ್ತು ಮಲ್ಲಯುದ್ಧ, ಕೃಷ್ಣನ ಜೊತೆ ಮಲ್ಲಯುದ್ಧ, ರೆಸ್ಲಿಂಗ್. ಹೇಗೆ ಕಿತ್ತಾಡ್ತಾರೆ, ರೆಸ್ಲರ್ಸ್ ಕಿತ್ತಾಡ್ತಾರಲ್ಲ ಹಾಗೆ ಕಿತ್ತಾಡ್ತಾ ಇದ್ದಾರೆ. ಯಾರ ಜೊತೆ? ಕೃಷ್ಣನ ಜೊತೆ. ಕೃಷ್ಣ ಅವನ ಇಚ್ಛೆ ಇದ್ದರೆ ಅವ್ನು ಸೋಲ್ತಾನೆ ಬೇಕಾದ್ರೆ. ಸಂಪೂರ್ಣ ಬ್ರಹ್ಮಾಂಡವನ್ನು ಯಾವ ಸೋಲಿಲ್ಲದೆ ಎಲ್ಲವನ್ನು ನಡೆಸ್ತಾ ಇರೋನು ತನ್ನ ಪ್ರೀತಿಯ ಸ್ನೇಹಿತರಿಗೋಸ್ಕರ ಸೋಲ್ತಾನೆ ಬೇಕಾರೆ, ಸೋಲ್ತಾನೆ. ಆಮೇಲೆ ಸರಿ, ನಾನು ನಿನ್ನ ಹೆಗಲ ಮೇಲೆ ಕೂತ್ಕೋಬೇಕು ಇವಾಗ. ಸ್ನೇಹಿತ ಹೇಳ್ತಾನೆ, ನಾನು ನಿನಗಿಂತ ಶ್ರೇಷ್ಠ ನೋಡು, ನಾನು ನಿನ್ನ ಹೆಗಲ ಮೇಲೆ ಕೂತಿದ್ದೀನಿ. ಕೃಷ್ಣ ಹೇಳ್ತಾನೆ, ಹೌದು. ಕೃಷ್ಣನಿಗೆ ಇಷ್ಟ. ಕೃಷ್ಣನಿಗೆ ತನ್ನ ಐಶ್ವರ್ಯವನ್ನು, ತನ್ನ ಸ್ಥಾನವನ್ನು ತನ್ನ ಪ್ರಿಯ ಭಕ್ತರಿಗೆ ತೋರಿಸೋ ಯಾವ, ನಾನು ಯಾರು ಗೊತ್ತಾ? ಕೃಷ್ಣ ಯಾವತ್ತೂ ಆ ರೀತಿ ಅವನಿಗೆ ಅಂಥ ವ್ಯವಹಾರನೇ ಬೇಡ ಅವನಿಗೆ. ನಾನು ಯಾರೂ ಅಲ್ಲ, ನಾನು ನಿಮ್ಮಲ್ಲೊಬ್ಬ, ನಾನು ನಿಮ್ಮ ಸ್ನೇಹಿತ, ನಾನು ಅಮ್ಮನ ಮಗ. ಸೊ ಇದು ಕೃಷ್ಣನಿಗೆ ಬೇಕಾಗಿರುವಂಥದ್ದು. ಕೃಷ್ಣನಿಗೆ ನಾವು ಅವನಿಂದ, ಅಪ್ಪ ಕೃಷ್ಣ ನೀನು ಭಗವಂತ, ನೀನೆಲ್ಲ ನಿನ್ನ ಕೈನಲ್ಲೇ ಇದೆಯಪ್ಪ, ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳಿದೆ, ದಯವಿಟ್ಟು ನನ್ನ ಕಾಪಾಡು. ಕೃಷ್ಣ ಹೇಳ್ತಾನೆ, ಬಂದ್ರಪ್ಪ ತಿರ್ಗಾ ಯಾರೋ, ಆಯಿತು ಮಾಡ್ತೀನಿ ಹೋಗ್ರಪ್ಪ, ಯಾಕೆ ಸುಮ್ಮನೆ ತಲೆಗೆಡ್ಸ್ಕೋತೀರಾ, ನಾನು ಇದೀನಿ, ಆಯಿತು ನನ್ನ ನಂಬ್ಕೊಂಡಿದ್ದೀರಾ, ನಾನು ಮಾಡ್ತೀನಿ ಬಿಡಿ. ಕೃಷ್ಣನಿಗೆ ಅದು ಅಷ್ಟೊಂದು ಸಂತೋಷವನ್ನು ನೀಡುವಂಥ ವಿಷಯ ಅಲ್ಲ. ನಮಗೂ ನಿಜವಾಗ್ಲೂ ಇದು ಸಂತೋಷವನ್ನು ನೀಡೋ ವಿಷಯ ಅಲ್ಲ. ಅರೆ ನಮಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಯೋಚನೆ ಮಾಡಿ, ಇವಾಗ 14 ವಯಸ್ಸಿನ ಕೃಷ್ಣ ನಿಮ್ಮ ಜೊತೆ ವೈಯಕ್ತಿಕವಾಗಿ ನಿಮ್ಮ ಜೊತೆ ಕೂತ್ಕೋತಾನೆ, ನೀವು ಅವ್ನಿಗೆ ಊಟ ಮಾಡಿಸ್ಬೋದು, ಅವನ ಜೊತೆ ಆಟ ಆಡ್ಬೋದು, ಅವನ ಜೊತೆ ಸುತ್ತಾಡ್ಬೋದು. ಅದು ಬೇಕೋ? ಅಥವಾ ಕೃಷ್ಣ ನನಗೆ ಇದು ಸರಿ ಮಾಡಿಕೊಡು, ನನಗೆ ಅದು ಸರಿ ಮಾಡಿಕೊಡು, ನನಗೆ ಈ ಕಷ್ಟ, ನನಗೆ ಆ ಕಷ್ಟ, ಯಾವುದು ಚೆನ್ನಾಗಿರುತ್ತೆ ಕೃಷ್ಣನ ಜೊತೆ ವ್ಯವಹರಿಸೋಕ್ಕೆ ನಿಮಗೆ? ಯಾರಿಗೆ ಕೃಷ್ಣ ಅಷ್ಟು ಚೆನ್ನಾಗಿ ಮಧುರವಾಗಿ ಬಂದು ನಮ್ಮ ಮುಂದೆ ಕೂತ್ಕೊಂಡ್ರು, ಕೃಷ್ಣನ ಮುಂದೆ ನಮ್ಮ ಕಷ್ಟಗಳ ಪಟ್ಟಿಯನ್ನು ಹೇಳ್ಕೊಳಕ್ಕೆ ಯಾರಿಗೆ ಇಷ್ಟ ಆಗುತ್ತೆ? ಅಲ್ಲ, ಇಷ್ಟ ಆದರೂ ತೊಂದರೆ ಇಲ್ಲ, ಅದು ನಿಮ್ಮ ಮನೋಭಾವ. ಆದರೆ ಕೃಷ್ಣನಿಗೆ ಅದು ಅಷ್ಟೊಂದು ಸಂತೋಷವನ್ನು ಕೊಡುವಂಥದ್ದಲ್ಲ. ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ ನಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಕಲಿಯುಗದ ಜನರು ನಂಬೋದಿಲ್ಲಪ್ಪ. ಕೃಷ್ಣ ಅದಕ್ಕೆ ಕೃಷ್ಣ ಅರ್ಜುನ ನೀನು ಹೇಳು, ನಾನು ಹೇಳಿದ್ರೆ ಈ ಭಕ್ತರು ನಂಬಲ್ಲ. ಹೇಳ್ತಾರೆ ಕೃಷ್ಣ ಒಂದ್ಸತಿ ಹೇಳ್ತಾನೆ, ಆಮೇಲೆ ಅವ್ನು ಇನ್ನೇನೋ ಮಾಡಿಬಿಡ್ತಾನೆ. ಅರ್ಜುನ ನೀನು ಹೇಳಿದ್ರೆ ನಾನು ಅದನ್ನು ಮಾಡಲೇಬೇಕಾಗತ್ತೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ನಮೇ ಭಕ್ತ ಪ್ರಣಶ್ಯತಿ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರು ಯಾರೂ ನಾಶವಾಗೋದಿಲ್ಲ. ಅಂದರೆ ಅವರ ಜೀವನದಲ್ಲಿ ಅವ್ರಿಗೆ ಏನು ಬೇಕೋ ನಾನು ಎಲ್ಲವನ್ನು ನೋಡ್ಕೋತೀನಿ, ಅವ್ರಿಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನನ್ನ ಹತ್ರ ಬಂದು ಏನೋ ಕೇಳೋ ಅವಶ್ಯಕತೆಯೂ ಇಲ್ಲ. ಸುಧಾಮ ಅದಕ್ಕೆ ನೋಡಿ, ಸುಧಾಮ ಹೋಗ್ತಾನೆ ಕೃಷ್ಣ ಹತ್ರ ಕೇಳಲ್ಲ, ಏನೂ ಕೇಳಲ್ಲ ಅವನು. ಅವನಿಗೆ ಅಷ್ಟೊಂದು ಬಡತನ, ಊಟ ಮಾಡೋಕ್ಕಿಲ್ಲ. ಖಂಡಿತವಾಗಿಯೂ ಇಲ್ಲಿ ಯಾರೂ ಅಂಥ ಪರಿಸ್ಥಿತಿನಲ್ಲಿಲ್ಲ. ಅರೆ ಅಂಥ ಕಷ್ಟದಲ್ಲಿರೋವನೇ ಭಗವಂತನ ಹತ್ರ ಹೋಗಿ ಏನೂ ಕೇಳಲಿಲ್ಲ ಅವನು. ಅವನಿಗೆ ಸುಮ್ಮನೆ ಭಗವಂತನ ಮುಂದೆ ಹೋಗಿ ಅವನ ಉಪಸ್ಥಿತಿಯಲ್ಲಿ ಕೂತ್ಕೊಂಡು ಅವನ ಜೊತೆ ಮಾತಾಡಿ, ಕೃಷ್ಣನ ಪರ್ಸ್ನಾಲಿಟಿ ಆ ಥರ, ವ್ಯಕ್ತಿತ್ವ ಆ ರೀತಿ, ಸುಮ್ಮನೆ ಅವನ ಹತ್ತಿರ ಇದ್ರೇ ಸಂತೋಷ. ಪ್ರಭುಪಾದರ ಬಗ್ಗೆ ಒಂದು ಅವರ ಜೀವನ ಚರಿತ್ರೆ ಹಲವಾರು ಭಕ್ತರು ಹೇಳ್ತಾರೆ, ಅವರ ಅನುಭವ. ಇವಾಗ ಯೋಚನೆ ಮಾಡಿ, ನಮಗಿವಾಗ ಓಕೆ ಧೋತಿ ಉಟ್ಕೋಬೇಕು, ತಿಲಕ ಇಟ್ಕೋಬೇಕು, ಸೀರೆ ಉಟ್ಕೋಬೇಕು, ಇದೆಲ್ಲ ನಮಗೆ ಗೊತ್ತಿರುವಂಥ ವಿಷಯಗಳು, ಹೌದಾ? ಕೀರ್ತನೆ, ಭಗವಂತನ ಬಗ್ಗೆ ಶ್ರವಣ, ಇದೆಲ್ಲ ನಮಗೇನು ಬಹಳ ಹೊಸದಾದ ವಿಷಯ ಏನೂ ಅಲ್ಲ ಭಾರತದಲ್ಲಿ. ಆದರೆ ಯೋಚನೆ ಮಾಡಿ, ಅವರು ಅಮೆರಿಕಾಗೆ ಹೋಗಿದ್ದಾರೆ. ಅಮೆರಿಕದಲ್ಲಿ ಏನು ಗೊತ್ತು ಅವ್ರಿಗೆ ಜನರಿಗೆ? ಕೃಷ್ಣ ಅಂದರೆ ಯಾರು ಗೊತ್ತಿಲ್ಲ. ಅವ್ರು ಕೇಳ್ತಾರೆ, ಕೃಷ್ಣ ಪುಸ್ತಕದ ಮೇಲೆ, ಇಲ್ಲಿಲ್ಲ ಅನಿಸುತ್ತೆ, ಆ ಕೃಷ್ಣ ಪುಸ್ತಕದ ಮೇಲೆ ಪ್ರಭುಪಾದರು ಕೃಷ್ಣ ಮತ್ತು ರಾಧಾರಾಣಿಯ ಚಿತ್ರವನ್ನು
ಫೋಟೋ ಇದೆ ಕೃಷ್ಣ ಪುಸ್ತಕದ ಮೇಲೆ. ಸೊ ಅವ್ರು ಕೇಳ್ತಾರೆ ಪ್ರಭುಪಾದರನ್ನು, ಹೂ ಇಸ್ ದಿಸ್ ಬಾಯ್ ಆ್ಯಂಡ್ ಗರ್ಲ್? ಈ ಹುಡುಗ ಹುಡುಗಿ ಯಾರು? ಯಾರೋ ನಾವು ಮ್ಯಾಗ್ಝೀನಲ್ಲಿ ಎಷ್ಟೊಂದು ಹುಡುಗ ಹುಡುಗಿಯರನ್ನು ನೋಡ್ತೀವೋ, ನೀವು ಯಾವುದೋ ಹುಡುಗ ಹುಡುಗಿ ಆಗ್ತಿರಲ್ಲ, ಯಾರು ಇವರು? ಅಷ್ಟೇ ಅವ್ರಿಗೆ ಗೊತ್ತಿರೋದು ಕೃಷ್ಣನ ಬಗ್ಗೆ. ಅದು ಬಿಡಿ, ಹೋಗಲಿ, ಆಯಿತು, ಭಗವಂತನ ಬಗ್ಗೆ ಗೊತ್ತಿಲ್ಲ. ಒಬ್ಬ ಸನ್ಯಾಸಿ, ಒಬ್ಬ ಸಾಧು, ಅವರನ್ನು ಅವ್ರ ಜೊತೆ ಯಾವ ರೀತಿ ವ್ಯವಹರಿಸ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಏನು ಮಾಡ್ತಾಯಿದ್ರು ಈ ಭಕ್ತರು? ಎಲ್ಲ ಭಕ್ತರು ಬರ್ತಾಯಿದ್ರು. ಪ್ರಭುಪಾದರು ಗೊತ್ತಾಯಿತು, ಈ ಜನರಿಗೆ ನಾನು ನೇರವಾಗಿ ಕೃಷ್ಣನ ಉಪದೇಶ, ಕೃಷ್ಣನ ಬಗ್ಗೆ ಇವೆಲ್ಲ ಹೇಳಿದ್ರೆ ಇವ್ರಿಗೆ ಏನು ಅರ್ಥ ಆಗಲ್ಲ. ಸೊ ಪ್ರಭುಪಾದರು ಏನು ಮಾಡಿದ್ರು, ಮೊದಲು ಸುಮ್ಮನೆ ಕೀರ್ತನೆ, ಪ್ರಸಾದ ಇಷ್ಟೇ ಮಾಡ್ತಾಯಿದ್ದವರು. ಕರಿತಾಯಿದ್ರು. ಅವರು ಒಂದು ಕಡೆ ಇರ್ತಾಯಿದ್ರು. ಅವರು ಎಲ್ಲಿರ್ತಾಯಿದ್ರು, ಒಂದು 5-10 ಜನ ಸೇರೋವಷ್ಟು ಜಾಗ ಇತ್ತು ಅಲ್ಲಿ. ಅವ್ರನ್ನೆಲ್ಲ ಕರಿತಾಯಿದ್ರು, ಕೀರ್ತನೆ ಮಾಡ್ತಾಯಿದ್ರು, ಮತ್ತು ಪ್ರಸಾದ. ಏನು ಪ್ರಸಾದ? ಇವರೇ ಕೈಯಾರೆ ಅಡುಗೆ ಮಾಡಿರ್ತಾಯಿದ್ರು, ಯಾರು ಇನ್ಯಾರಿಲ್ಲ. ಫುಲ್ ಅಡುಗೆ ಪ್ರಭುಪಾದರು. ಅದು ಅವ್ರು ಎಂಥ ಎಕ್ಸ್ಪರ್ಟ್ ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ಒಂದು 15 ಐಟಮ್ ತಯಾರು ಮಾಡಿಬಿಡ್ತಾರೆ. ಅಂಥ ಎಕ್ಸ್ಪರ್ಟ್ ಪ್ರಭುಪಾದರು ಕುಕ್ಕಿಂಗಲ್ಲಿ. ಅವ್ರದ್ದು ಪರ್ಸ್ನಲ್ ಕುಕ್ಕರ್ ಇದೆ. ಆ ಕುಕ್ಕರ್ ಡಬಲ್ ಡೆಕ್ಕರ್ ಕುಕ್ಕರು. ಡಬಲ್ಲು ಮೂರು. ಸೊ ಒಂದು ಕಡೆ ಅನ್ನ ಬೇಯ್ತಾ ಇದೆ, ಒಂದು ಕಡೆ ಬೇಳೆ ಬೇಯ್ತಾ ಇದೆ, ಇನ್ನೊಂದು ಕಡೆ ಇನ್ನೇನೋ ಆಗ್ತಾಯಿದೆ. ಎಲ್ಲ ಅಂದರೆ ಪ್ಯಾರಲಲ್ ಪ್ರೋಸೆಸಿಂಗು, ಚಕ ಅಂತ ಎಲ್ಲ ಮಾಡಿಬಿಡ್ತಾಯಿದ್ರು. ಆಮೇಲೆ ಎಲ್ಲಕ್ಕಿಂತ ವಿಶೇಷವಾಗಿ ಪ್ರಭುಪಾದರ ಇಸ್ಕಾನ್ ಬುಲೆಟ್, ಗುಲಾಬ್ ಜಾಮೂನ್. ಸೊ ಪ್ರಭುಪಾದರು ಏನು ಮಾಡ್ತಾಯಿದ್ರು, ಬಂದವರಿಗೆಲ್ಲ ಪ್ರಭುಪಾದರು ಯಾವತ್ತೂ ಯೋಚನೆ ಮಾಡಲಿಲ್ಲ, ಓ ನಾನು ಎಷ್ಟು ದೊಡ್ಡ ಭಕ್ತ, ನನ್ನನ್ನು ಇವ್ರನ್ನ ಗೌರವಿಸೋದು ಬಿಟ್ಟು ಇವ್ರನ್ನ ನಾನೇನು ಇವ್ರ ಮಟ್ಟಕ್ಕೆ ಇಳಿದ್ಬಿಟ್ಟು ಇವ್ರ ಜೊತೆ ನಾನು ವ್ಯವಹರಿಸಬೇಕು. ಪ್ರಭುಪಾದರು ಯಾವತ್ತೂ ಆ ರೀತಿ ಯೋಚನೆ ಮಾಡಲಿಲ್ಲ. ಯಾಕಂದರೆ ಅವರ ಮನಸ್ಸಿನಲ್ಲಿ ಒಂದೇ ಇದ್ದಿದ್ದು, ಇವರೆಲ್ಲರೂ ಕೃಷ್ಣನ ಹತ್ರ ಬರಬೇಕು, ಇವರೆಲ್ಲೂ ಇದೇ ರೀತಿ ಕೃಷ್ಣನ ಜೊತೆ ಆಟ ಆಡಬೇಕು, ಇವರೆಲ್ಲರೂ ಇದೇ ರೀತಿ ಕೃಷ್ಣನ ಜೊತೆ ಪ್ರೀತಿಯ ಸಂಬಂಧವನ್ನು ಬೆಳೆಸ್ಕೋಬೇಕು. ಇಷ್ಟೇ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು. ಸೊ ಪ್ರಭುಪಾದರು ಏನು ಮಾಡ್ತಾಯಿದ್ರು, ಅವ್ರನ್ನೆಲ್ಲ ಕರೆದು ಕೂರಿಸಿ, ಅವ್ರಿಗೆ ಕೂತ್ಕೊಳ್ಳೋಕ್ಕೂ ಬರಲ್ಲ. ಕೆಳಗಡೆ ಎಲ್ಲಿ ಕೂತ್ಕೊಳ್ಳೋಕೆ ಬರುತ್ತೆ ಅವ್ರಿಗೆ? ಚೇರ್ ಮೇಲೆ ಕೂತ್ಕೊಳ್ಳೋದು. ಒಬ್ರು ಕಾಲು ಹಿಂಗೆ ಇಟ್ಕೊಂಡು ಕೂತಿದ್ದಾರೆ. ಇಲ್ಲಿ ನಾವು ಯಾರಾದ್ರು ದೇವ್ರ ಮುಂದೆ ಹಂಗೆ ಕಾಲು ಇಟ್ಕೊಂಡ್ರೆ ನಾವು ಫಸ್ಟ್ ಹೇಳ್ತೀನಿ, ಕಾಲು ಮಾಡಿಸ್ಕೊಳ್ಳಿಯಪ್ಪ. ಅವ್ರಿಗೇನು ಗೊತ್ತು ಪಾಪ, ಪ್ರಭುಪಾದರು ಕೊಟ್ಟಿದ್ದಾರೆ, ಪ್ರಭುಪಾದ್ರ ಮುಂದೆನೇ ಹಿಂಗೆ ಕಾಲು ಚಾಚ್ಕೊಂಡು ಕೂತಿದ್ದಾರೆ. ಎಡಗೈ ಬಲಗೈಯಿಂದ ತಿಂತಾ ಇದ್ದಾರೆ. ಗೊತ್ತಿಲ್ಲ ಅವ್ರಿಗೆ. ಸ್ಪೂನು ಫೋರ್ಕಲ್ಲಿ ತಿನ್ನೋರು ಕೈಯಲ್ಲಿ ತಿನ್ನೋದಕ್ಕೆ ಬರಲ್ಲ. ಇಂಡಿಯನ್ ಫುಡ್ ಅವಾಗ ಅಷ್ಟು ಅವ್ರಿಗೇನು ಗೊತ್ತಿಲ್ಲದೆ ಇರೋಂಥ ವಿಷಯಗಳು. ಸೊ ಯಾವ ರೀತಿ ತಿಂದಿರ್ತಾಯಿದ್ರು ಅಂದರೆ ಪೂರ್ತಿ ರಂಪಾಗಿರೋದಲ್ಲಿ, ಎಲ್ಲ ಕಡೆ ಎಂಜಲು ಬಿದ್ದಿದೆ. ಏನು ಮಾಡೋರು ಅವರು? ತಿಂದ್ಬಿಟ್ಟು ಹೊಟ್ಟೋಗೋರು. ಪ್ಲೇಟು ಅಲ್ಲೇ, ಏನೇನಿತ್ತೋ ಅಲ್ಲ ಹಾಗೆ. ಯಾರು ಕ್ಲೀನ್ ಮಾಡೋರು ಇದನ್ನೆಲ್ಲ? ಪ್ರಭುಪಾದರು. ಅರೆ ಇವರೆಲ್ಲ ಹೇಳ್ತಾ ಇದ್ದಿದ್ದು ಒಂದೇ ಒಂದು ವಿಷಯ, ಈ ಪ್ರಭುಪಾದರ ಹತ್ರ ಇರಬೇಕು ಅಂತ ನಮಗನ್ನಿಸುತ್ತೆ. ಅವ್ರು ಹೇಳೋದು ನಮಗೇನೂ ಅರ್ಥ ಆಗಲ್ಲ. ಎಷ್ಟೊಂದು ವಿಷಯಗಳು ನಮಗೇನು ಗೊತ್ತಾಗೋದೇ ಇಲ್ಲ. ಅವ್ರು ಏನೋ ಹೇಳ್ತಾ ಇದ್ದಾರೆ, ಆದರೆ ಅವರು ಮಹಾಭಕ್ತರು ಅನ್ನೋದು ಗೊತ್ತಾಗ್ತಾಯಿದೆ, ಯಾರೋ ಮಹಾಸಂತರು ಅನ್ನೋದು ಗೊತ್ತಾಗ್ತಾಯಿದೆ. ಮತ್ತು ಅವರ ವ್ಯಕ್ತಿತ್ವ, ಅವರಲ್ಲಿದ್ದಿದ್ದು ಆ ಆಧ್ಯಾತ್ಮಿಕ ಶಕ್ತಿ, ಆ ಎನರ್ಜಿ, ಸುಮ್ಮನೆ ಅವರ ಹತ್ರ ನಾವಿರಬೇಕು ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಇಷ್ಟೇ ಭಕ್ತರು ಹೇಳ್ತಾ ಇದ್ದಿದ್ದು. ಈ ಶುದ್ಧ ಭಕ್ತರೊಬ್ಬರ ಹತ್ರನೇ ಇದು ನಿಜವಾದ ಅನುಭವ ಭಕ್ತರು ಮಾಡಿದ್ದು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ, ಪ್ರಭುಪಾದರ ಸುತ್ತಮುತ್ತಾನೇ ಜನರು ಇಂತಹ ಅನುಭವವನ್ನು ಪಡೆದಾಗ ಇನ್ನು ಕೃಷ್ಣನ ಜೊತೆ ಹೇಗಿರುತ್ತೆ? ಅದೇ ನಮಗೆ ನಿಜವಾದ ಆನಂದದ ಮೂಲ. ಆ ಕೃಷ್ಣನೊಂದಿಗಿನ ಆ ಪ್ರೀತಿಯ ವ್ಯವಹಾರನೇ ನಮಗೆ ಸಂತೋಷ ಕೊಡುವಂಥದ್ದು. ಕೃಷ್ಣನಿಂದ ನನಗೆ ಇದು ಕೊಡು ಅದು ಕೊಡು ಅಂದ್ಕೊಂಡು ಹೋದರೆ ಆ ಪ್ರೀತಿಯ ಒಂದು ಸಂಬಂಧದ ಅನುಭವ ನಮಗೆ ಬರೋದಿಲ್ಲ. ಇವಾಗ ನೀವು ನರೇಂದ್ರ ಮೋದಿ ಹತ್ರ ಹೋಗಿ, ನಿಮ್ಮ ರಿಲೇಟಿವ್ ಅಂತ ಇಟ್ಕೊಳ್ಳಿ, ಹೋಗ್ಬಿಟ್ಟು ಸುಮ್ಮನೆ ನನಗೆ ಈ ಕೆಲಸ ಮಾಡಿಕೊಡಿ, ಆ ಕೆಲಸ ಮಾಡಿಕೊಡಿ ಅಂದರೆ ನರೇಂದ್ರ ಮೋದಿ ನಿಮ್ಮ ಜೊತೆ ಹೆಂಗೆ ವ್ಯವಸ್ಥೆ ನೋಡಿ, ಬಂದ್ಬಿಟ್ಟ ಇವನು, ಕೆಲಸ ಇದೆ ಬಂದ್ಬಿಟ್ಟ. ಆದರೆ ಅದಿಷ್ಟನೋ ಅವ್ರಿಗೆ, ಅಥವಾ ಸಹಜವಾಗಿ ನಾವು ಸುಮ್ಮನೆ ಹೋಗಿ ಪ್ರೀತಿಯಿಂದ ಅವ್ರಿಗೇನೋ ತೊಗೊಂಡೋಗಿ ಕೊಡ್ತೀವಿ, ಅವ್ರಿಗೆ ಪ್ರೀತಿಯಿಂದ ಮಾತಾಡಿಸ್ತೀವಿ, ಅವ್ರಿಗೇನೋ ಸುಮ್ಮನೆ ಪ್ರೀತಿಯಾದ ಸಂಬಂಧ ಇದ್ದರೆ ಎಷ್ಟು ಸಂತೋಷ ಆಗುತ್ತೆ ಅವ್ರಿಗೆ. ಸ್ಥಾನ ಶಕ್ತಿನಲ್ಲಿರೋರು ಯಾರೋ ನಮ್ಮ ಹತ್ರ, ಅವ್ರಿಗೆ ಗೊತ್ತು, ಅಯ್ಯೋ ಎಲ್ಲ ಜನ ಬರೋದ್ರು ನಮ್ಮ ಹತ್ರ ಸುಮ್ಮನೆ ಕೆಲಸ ಮಾಡಿಸ್ಕೊಳಕ್ಕೆ. ಅರೆ ಕೆಲಸ ಮಾಡಿಸ್ಕೊಳಕ್ಕೆ ಬರದೆ ಸುಮ್ಮನೆ ಸಹಜವಾದ ನಿಜವಾದ ಪ್ರೀತಿಯನ್ನು ತೋರೋರನ್ನ ನೋಡಿ ಎಷ್ಟು ಸಂತೋಷ ಆಗುತ್ತೆ ಅವ್ರಿಗೆ. ಇದು ಭಗವಂತ ಎಲ್ಲ ಜೀವಿಗಳಲ್ಲೂ ಅಪೇಕ್ಷೆ ಪಡ್ತಾ ಇರೋದು. ಅದು ನಮಗೂ ಕೂಡ ಸಹಜವಾದ ಸಂತೋಷದ ಒಂದು ಜೀವನ ಶೈಲಿ. ಅದಕ್ಕೆ ಕೃಷ್ಣನನ್ನು ಅರ್ಥ ಮಾಡ್ಕೋಬೇಕು. ಕೃಷ್ಣ ನಮ್ಮಲ್ಲಿ ಕೇಳ್ತಾ ಇರೋದು ಇಷ್ಟೇ, ಪ್ರೀತಿಯನ್ನು. ಅವನಿನ್ನೇನು ಕೇಳ್ತಾ ಇಲ್ಲ ನಮ್ಮಲ್ಲಿ. ಅವನಿಗೆ ನಮ್ದು ಏನು ಬೇಕಾಗೂ ಇಲ್ಲ. ಏನು ಬೇಕು ಅವನಿಗೆ? ಅವನೇನು ಹೊಟ್ಟೆ ಹಸ್ಕೊಂಡ ಕಾತಿದ್ದಾನೆ ದಿನ, ಓ ನನಗೆ ದಯವಿಟ್ಟು ನೈವೇದ್ಯ ಇಡಿಯಪ್ಪ, ಹೊಟ್ಟೆ ಹಸಿತದೆ ನನಗೆ. ಯಶೋದೆ ಹತ್ರ ಹೇಳ್ತಾನೆ, ನಮ್ಮ ಹತ್ರ ಹೇಳಲ್ಲ. ಯಾಕಂದರೆ ನಾವು ಅಡುಗೆ ಮಾಡೇ ತಗೋ ಕೃಷ್ಣ,
ನಿನ್ನ ಬೇರೆ ಇನ್ನೊಂದು ಇಷ್ಟೊಂದು ಕೆಲಸ ಇದೆ ನನಗೆ, ನಿನಗೆ ಬೇರೆ ಮಧ್ಯ ನೈವೇದ್ಯ ಮಾಡಬೇಕು. ಕೃಷ್ಣನಿಗೆ ಏನು ಹೊಟ್ಟೆ ಹಸ್ಕೊಂಡು ಕೂತಿದ್ದಾನೆ ನಮಗೋಸ್ಕರ. ಪ್ರೀತಿಯಿಂದ ಅವನು ಕೊಡುವಂಥ ಬೇಕಾದ ಜನ ಭಕ್ತರಿದ್ದಾರೆ. ನಮ್ಮನೆಗೆ ಏನು ಬರಬೇಕಾಗಿಲ್ಲ ಅವನು ತೊಗೊಳಕ್ಕೆ. ಅರೆ ಕೃಷ್ಣನಿಗೆ ಬೇಕಾಗಿರೋದು ಈ ಪ್ರೀತಿ. ಇದು ತತ್ವತಃ ಕೃಷ್ಣನ ಈ ಒಂದು ಸ್ವಭಾವವನ್ನು, ಈ ಒಂದು ನೇಚರ್ನ ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಸಂತೋಷ ಕೊಡುವಂಥದ್ದು ಇದೆ, ಅವನಿಗೆ ಸಂತೋಷ ಕೊಡುವಂಥದ್ದು ಅದೇ. ಹಾಗಾಗಿ ಇದನ್ನು ಕಲಿಸೋದಕ್ಕೆ ಜನರಿಗೆ ಪ್ರಭುಪಾದರು ಇಸ್ಕಾನನ್ನು ಸ್ಥಾಪನೆ ಮಾಡಿದ್ದು. ಮತ್ತು ನಮ್ಮೆಲ್ಲರಿಗೂ ಸಹಜವಾಗಿ ಯೋಚನೆ ಇರುತ್ತಲ್ವ, ಓ ಆಯಿತು ಸರಿ ಇವೆಲ್ಲ ಹೇಳ್ತಾ ಇದ್ದೀರಾ, ಬಟ್ ನನ್ನ ಜೀವನದಲ್ಲಿ ನನಗೆ ಎಷ್ಟೊಂದು ಕಷ್ಟಗಳಿದೆ, ಚಾಲೆಂಜಸ್ ಇದೆ, ಏನು ಮಾಡಬೇಕು? ನಾನು ಹೇಳಿದ್ನಲ್ಲ, ನೆನ್ನೆ ಯಾರೋ ಕೇಳ್ತಾಯಿದ್ರು, ಪ್ರಭುಗಳೇ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟ ಇದ್ದರೆ ಕೃಷ್ಣ ಹತ್ರ ಹೋಗಿ ಹೇಳ್ಕೊಳ್ಬಾರ್ದಾ? ಏನು ಮಾಡಬೇಕು? ಹೇಳ್ಕೋಬೇಕೋ ಹೇಳ್ಕೋಬಾರ್ದು? ಹಾಂ, ಯಾಕೆ ಪ್ರಭು ಹೇಳ್ಕೋಬಾರ್ದು? ಅವನಿಗೆಲ್ಲ ಗೊತ್ತಿದೆ. ನಾವು ಅವನಿಗೆ ಏನು ಹೋಗಿ ಹೇಳೋದು? ನಿಮ್ಮ ಮಾಹಿತಿಗೋಸ್ಕರ, ಅಯ್ಯೋ ನಂಗೆ ಗೊತ್ತು ಬಿಡಪ್ಪ, ಆಗಲೇ ನಿನ್ನ ಜೀವನದಲ್ಲಿ ಏನು ನಡೀತಾ ಇದೆ. ನಾವು ಅಷ್ಟು ಮಾತ್ರ ಅಲ್ವಾ, ನಾವು ತುಂಬ ಬುದ್ಧಿವಂತರು ಬೇರೆ ಅಲ್ವ ಪ್ರಭು. ಅವನಿಗೆ ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಕೊಟ್ಬಿಡ್ತೀವಿ. ಬೈ ಚಾನ್ಸ್ ಕೃಷ್ಣನಿಗೆ ನನಗಿಂತ ಕಡಿಮೆ ಬುದ್ಧಿ ಇದ್ಬಿಟ್ರೆ. ಸೊ ಕೃಷ್ಣನ ಮೇಲೆ ನಂಬಿಕೆ ಇರಬೇಕು. ಕೃಷ್ಣ ಅದಕ್ಕೆ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಮಾತು ಕೊಡ್ತಾ ಇದ್ದಾನೆ. ನಾನು ನೋಡ್ಕೋತೀನಪ್ಪ ನಿಮ್ಮ ಜೀವನ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರ? ನಾನು ನೋಡ್ಕೋತೀನಿ. ನೀವು ಅದನ್ನು ಬಿಟ್ಬಿಡಿ, ಆ ಚಿಂತೆಯನ್ನು ಬಿಟ್ಬಿಟ್ಟು ನನಗೆ ಪ್ರೀತಿಯಿಂದ ನನ್ನ ಜೊತೆ ಸಂಬಂಧವನ್ನು ಬೆಳೆಸ್ಕೊಳ್ಳೋ ಬಗ್ಗೆ ಯೋಚನೆ ಮಾಡಿ. ಅದ್ರ ಬಗ್ಗೆ ನೀವು ಯಾಕೆ ಚಿಂತೆ ಮಾಡ್ತೀರಾ? ನಾನು ನೋಡ್ಕೋತೀನಿ. ಮಕ್ಕಳು ತಂದೆ ತಾಯಂದ್ರ ಜೊತೆ ವ್ಯವಹರಿಸೋ ರೀತಿಯಲ್ಲಿ, ಮಕ್ಕಳಿಗೆ ಗೊತ್ತು ತಂದೆ ತಾಯಂದರು ತಮ್ಮ ಏನೋ ಜೀವನದ ಸನ್ನಿವೇಶಗಳಿರುತ್ತೋ ಎಲ್ಲವನ್ನು ಅವ್ರು ನೋಡ್ಕೋತಾರೆ. ಮತ್ತು ಮಕ್ಕಳ ತಂದೆ ತಾಯಂದ್ರ ನಡುವೆ ಸಂಬಂಧ ಯಾವ ಥರದ್ದು? ಪ್ರೀತಿಯ ಸಂಬಂಧ. ನಾವು ಲೆಕ್ಕ ಇಟ್ಕೊಂಡಿರಲ್ಲ, ನೆನ್ನೆ ನೋಡಿ ನಿನಗೆ ಈ ತೊಂದರೆಯಿಂದ ನಾನು ಪಾರು ಮಾಡಿದೆ, ಆವತ್ತು ನಾವು ಲೆಕ್ಕ ಇಟ್ಕೊಂಡಿರ್ತೀವಿ ಮಕ್ಕಳ ಜೊತೆ. ಭಗವಂತನೂ ಲೆಕ್ಕ ಇಟ್ಕೊಳ್ಳಲ್ಲ. ಆಯಿತು ನಿಮ್ಗೆ ತೊಂದರೆಗಳಿದೆಯಾ, ಆಯಿತು ಸರಿ, ತೊಂದರೆ ಪರವಾಗಿಲ್ಲ, ಅದನ್ನೆಲ್ಲ ನಾನು ನಿವಾರಿಸ್ತೀನಿ. ಅರೆ ಅದೆಲ್ಲ ಯೋಚನೆಯನ್ನು ಬಿಟ್ಟು ನನ್ನ ಜೊತೆ ಪ್ರೀತಿಯ ಸಂಬಂಧವನ್ನು ಬೆಳೆಸ್ಕೊಳ್ಳಿ. ಅದಕ್ಕೆ ನಮ್ಮ ಆಚಾರ್ಯರು ಹೇಳ್ತಾರೆ, ಈ ಮಧುರಾಧಿಪತೇರ್ ಅಖಿಲಂ ಮಧುರಂ. ಕೃಷ್ಣನ ಸರ್ವಸ್ವವು ಕೂಡ ಮಧುರವಾದದ್ದು. ಆ ಕೃಷ್ಣನ ಮಧುರ ಸಂಬಂಧವನ್ನು ಅನುಭವಿಸೋದೇ ನಮ್ಮ ಮನುಷ್ಯ ಜೀವನದ ಧ್ಯೇಯ. ಅದೇ ಧ್ಯೇಯ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ABCDನಲ್ಲೂ ಒಂದಿದೆ, ಸಿ, ಎಲ್ಲಕ್ಕಿಂತ ಮುಖ್ಯವಾದದ್ದು. ಏನು ಮಾಡ್ಬೇಕು ನಾವು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಪ್ರಭುಪಾದರು ಅಮೆರಿಕಾಗೆ ಹೋದಾಗ ಸುಮ್ಮನೆ ಸಂಕೀರ್ತನೆಯನ್ನು ಮಾಡೋರು. ಜನರಿಗೆ ಹಾಡೋದು ಅಂದರೆ ಇಷ್ಟ, ತಿನ್ನೋದು ಅಂದರೆ ಮೊದಲೇ ಇಷ್ಟ. ಇದು ಭಕ್ತಿ. ನಮಗೆ ಯಾವ ತತ್ವ ಅರ್ಥ ಆಗುತ್ತೋ ಅರ್ಥ ಆದರೆ ಸಂತೋಷ, ತತ್ವ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅರ್ಥ ಆಗಲಿಲ್ವಾ ಏನು ಪರವಾಗಿಲ್ಲ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಪ್ರಸಾದ ತೊಗೊಳ್ಳಿ ಅಷ್ಟೇ. ಇವತ್ತು ಪ್ರಸಾದ ತೊಗೊಳ್ಳೋ, ಇವತ್ತು ನಿರ್ಜಲ ಏಕಾದಶಿ ಆದರೂ ಪ್ರಸಾದ ಇದೆ ನಿಮಗೋಸ್ಕರ. ಏಕಾದಶಿ ಒಂದು ದಿನ ಬಿಟ್ಟು ಬೇರೆ ಎಲ್ಲ ದಿನ ಪಾರ್ಟಿ. ಏಕಾದಶಿನೂ ಪಾರ್ಟಿ ಅಲ್ವಾ? ಏಕಾದಶಿ ಸುಬ್ಬಮ್ಮನಿಗೆ ಏನದು ಮರ್ತೋಯ್ತು ನನಗೆ. ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ. ಎಲ್ಲೋ ಒಂದು ಸ್ವಲ್ಪ ತಿಂತಾರಂತೆ ಅವತ್ತು, ಉಪ್ಪಿಟ್ಟು ಅವಲಕ್ಕಿ ಪಾಯಸ, ಸ್ವಲ್ಪ ಮೆನು ಚೇಂಜ್ ಆಗತ್ತೆ ಅಷ್ಟೇ. ಓಕೆ, ತೊಂದರೆ ಇಲ್ಲ. ಕೃಷ್ಣ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಇವರೇನಪ್ಪ ಇವರು ಏಕಾದಶಿ ದಿವಸನೂ ಪಾರ್ಟಿ ಮಾಡ್ತಾಯಿದ್ದಾರೆ. ಹೌದು, ಕೃಷ್ಣ ನಮ್ದು ಯಾವಾಗಲೂ ಪಾರ್ಟಿ, ಕೃಷ್ಣ ಪಾರ್ಟಿ ನಮ್ಮದು. ಓಕೆ. ಅದಕ್ಕೆ ಈ ಕಲಿಯುಗದ ಜನರಿಗೋಸ್ಕರ ಇದು ಮಾರ್ಗವನ್ನು ಕೊಟ್ಟಿರೋದು. ಹಿಂದಿನ ಕಾಲದಲ್ಲಿ ಇಷ್ಟೊಂದು ಸಂತೋಷದ ಮಾರ್ಗವಾಗಿರ್ತಾ ಇರಲಿಲ್ಲ ಭಗವಂತನನ್ನು ಪಡ್ಕೊಳ್ಳೋದು. ಕಷ್ಟದ ಮಾರ್ಗ, ಜ್ಞಾನದ ಮಾರ್ಗ, ತಪಶ್ಚರ್ಯೆಯ ಮಾರ್ಗ. ಕಲಿಯುಗದಲ್ಲಿ ಇವೆಲ್ಲ ಹೇಳಿದ್ರೆ ಜನ ಓಡೋಟೋಗ್ಬಿಡ್ತಾರೆ. ಕೃಷ್ಣನಿಗೆ ಗೊತ್ತು. ಅದಕ್ಕೆ ಅವನು ಇಷ್ಟು ಸುಲಭವಾದ ವಿಧಾನವನ್ನು ಕೊಟ್ಟಿದ್ದಾನೆ. ಸುಮ್ಮನೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಹರೇ ಕೃಷ್ಣ ಮಹಾಮಂತ್ರ ಓದಿ. ಇನ್ನೂ ಯಾರಿಗೆ ಜಾಸ್ತಿ ಆಸಕ್ತಿ ಇದೆ, ನಾನು ಕೃಷ್ಣನ ಬಗ್ಗೆ ಇನ್ನೂ ತಿಳ್ಕೊಬೇಕು, ಭಗವದ್ಗೀತೆ ಭಾಗವತಗಳು ಓದಿ. ಆ ಭಗವದ್ಗೀತೆ ಭಾಗವತ ಓದೋದ್ರಿಂದನೇ ಭಾಗವತದಲ್ಲಿ ಹೇಳ್ತಾರೆ, ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ
ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೇರೀಶ್ವರ ಸದ್ಯೋರುದ್ಯವರುದ್ಯತೇತ ಕೃತಿಭಿ ಶುಶ್ರೂಷಿಭಿಸ್ತತ್ಕ್ಷಣಾತ್. ಇಲ್ಲಿ ಹೇಳ್ತಾ ಇದ್ದಾರೆ, ಧರ್ಮ ಪ್ರೋಜಿತ ಕೈತವತ್ರ ಪರಮ ನಿರ್ಮತ್ಸರಾಣಂ ಸತಂ. ಧರ್ಮ ಪ್ರೋಜಿತ ಧರ್ಮ ಅಂದರೆ ಮೋಸದ ಧರ್ಮ ಅಂತ. ಹಾಂ, ಧರ್ಮನೂ ಮೋಸ ಮಾಡೋಕ್ಕಾಗತ್ತಾ? ಯಾವುದಿದು ಮೋಸದ ಧರ್ಮ? ಮೋಸದ ಧರ್ಮ ಅಂದರೆ ಏನು? ಧರ್ಮ ಅರ್ಥ ಕಾಮ. ಈ ಧರ್ಮ ಅರ್ಥ ಕಾಮ ಇದೆಯಲ್ಲ, ಇದು ಮೋಸದ ಧರ್ಮ. ಯಾಕೆ? ಈ ಧರ್ಮದ ಮೂಲಕ ನಾವು ನಮ್ಮ ಇಂದ್ರಿಯ ಭೋಗವನ್ನು ಅಪೇಕ್ಷೆ ಪಟ್ಕೊಂಡು ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಭಾಗವತ ಹೇಳ್ತದೆ ಈ ಮೋಸದ ಧರ್ಮ ಬೇಡ. ಭಾಗವತ ಅದನ್ನು ಹೊರಗಾಕ್ಬಿಡ್ತಾ ಇದೆ. ಧರ್ಮ ಪ್ರೋಜಿತ ಕೈತವತ್ರ ಪರಮ ನಿರ್ಮತ್ಸರಾಣಾಂ ಸತಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ. ಓಕೆ, ತಾಪತ್ರಯೋನ್ಮೂಲನಂ. ಇದು ಗೊತ್ತಾಗತ್ತಲ್ಲ, ತಾಪತ್ರಯ ಏನಾಗುತ್ತೆ? ನಿರ್ನಾಮ ಆಗುತ್ತೆ, ನಾಶವಾಗುತ್ತೆ. ಏನು ಮಾಡೋದ್ರಿಂದ? ಸುಮ್ಮನೆ ಭಾಗವತ ಓದೋದ್ರಿಂದ. ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇರೀಶ್ವರ ಸದ್ಯೋರುದ್ಯವರುದ್ಯತೆ. ಸದ್ಯ ಅಂದರೆ ತಕ್ಷಣ. ಹೃದಿ ಅಂದರೆ ಹೃದಯ. ಅವರುದ್ಯತೆ ಅಂದರೆ ಬಂದು ನೆಲೆಸ್ತಾನೆ. ಯಾರು? ಕೃಷ್ಣ. ಸದ್ಯೋರುದ್ಯವರುದ್ಯತೆ ಕೃತಿಭಿ ಶುಶ್ರೂಷಿಭಿಸ್ತತ್ಕ್ಷಣಾತ್. ನೀವು ಯಾವಾಗ ಭಾಗವತವನ್ನು ಶ್ರವಣ ಮಾಡ್ತಿರೋ ಮನಸ್ಸಿಟ್ಟು ಏನಾಗುತ್ತೆ? ತಕ್ಷಣ ಭಗವಂತ ಬಂದು ನಮ್ಮ ಹೃದಯದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಅದು ಒನ್ ವೇ ಎಂಟ್ರಿ ಕೃಷ್ಣಂದು, ಆಮೇಲೆ ಹೊರಗೋಗೋದಿಲ್ಲ. ಅಷ್ಟು ಸುಲಭ ಮಾರ್ಗ ಕೊಟ್ಟಿದ್ದಾರೆ ನಮಗೆ ಆಚಾರ್ಯರು. ಅವರು ಆ ಭಾಗವತ ಓದ್ತಾ ಇದ್ರೆ ಅದು ಒಂದು ಅಮೃತ ಕೊಡ್ದಂಗೆ. ಅದು ಪಿಬತ ಭಾಗವತಂ ರಸಮಾಲಯಂ ಮುಹುರ್ರಹೋ ರಸಿಕಾ ಭುವಿ ಭಾವುಕಾಃ. ಪಿಬತ ಭಾಗವತಂ ರಸಮಾಲಯಂ ನಿಗಮ ಕಲ್ಪತೋರೋರ್ ಗಲಿತಂ ಫಲಂ ಸುಖಮುಖಾದ ಅಮೃತ ದರ್ವ ಸಂಯತಂ. ಇವಾಗ ಹಣ್ಣಿದೆ, ಆ ಹಣ್ಣನ್ನು ನಾವೇನು ಮಾಡ್ತೀವಿ? ತಿಂತೀವೋ ಕುಡಿತೀವೋ? ತಿಂತೀವಿ. ಅವ್ರು ಇಲ್ಲಿ ಹೇಳ್ತಾರೆ ಭಾಗವತದ ಹಣ್ಣನ್ನು ಪಿಬತ, ಕುಡಿದ್ಬಿಡಿ. ನೀವು ಹೇಳ್ಬೋದು ಅದು ಹೆಂಗೆ ಕುಡಿಯೋಕ್ಕಾಗತ್ತಪ್ಪ? ಹಣ್ಣಂದರೆ ಸಿಪ್ಪೆ ಇರುತ್ತೆ, ಮಾವಿನ ಹಣ್ಣಿದೆ, ಸಿಪ್ಪೆ ಇದೆ, ಓಟೆ ಇದೆ. ಈ ಹಣ್ಣಲ್ಲಿ ಸಿಪ್ಪೆನೂ ಇಲ್ಲ, ಓಟೆನೂ ಇಲ್ಲ, ಫುಲ್ ರಸ. ಪಿಬತ ಭಾಗವತಂ ರಸಂ ಆಲಯಂ ಮುಹುರ್ರಹೋ ರಸಿಕಾ ಭುವಿ ಭಾವುಕ. ಅಂದರೆ ಜೀವನದಲ್ಲಿ ಸಂತೋಷವನ್ನು ಅನುಭವಿಸೋಕ್ಕೆ ಸುಮ್ಮನೆ ಇದು ಎರಡೇ ಇರೋದು: ಹರೇ ಕೃಷ್ಣ ಮಹಾಮಂತ್ರ, ಭಗವದ್ಗೀತಾ, ಭಾಗವತ. ಇನ್ನು ಮಿಕ್ಕಿದೆಲ್ಲ ಸಪೋರ್ಟಿಂಗ್ ಪ್ರೋಸೆಸ್. ಇನ್ನು ಮಿಕ್ಕಿದ್ದು ಮಾಡಲಿಲ್ಲ ಅಂದರೆ ಇದರಿಂದ ನಾವು ಆನಂದವನ್ನು ಅನುಭವಿಸೋಕ್ಕಾಗಲ್ಲ. ಸೊ ಹಾಗಾಗಿ ಪ್ರಸಾದವನ್ನು ಮಾತ್ರ ತಿನ್ನಿ ಅಂತ ಹೇಳೋದು. ಯಾಕೆ? ಪ್ರಸಾದ ತಿನ್ನಲಿಲ್ಲ ಅಂದರೆ ಭಗವದ್ಗೀತೆ ಶ್ರವಣ ಮಾಡೋಕ್ಕೂ ಆಸಕ್ತಿ ಇರಲ್ಲ, ಜಪ ಮಾಡೋಕ್ಕೂ ಆಸಕ್ತಿ ಇರಲ್ಲ. ಯಾಕಂದರೆ ಮನಸ್ಸು ಕಲುಷಿತವಾಗೋಗುತ್ತೆ. ಹಾಗಾಗಿ ಓಕೆ, ಪ್ರಸಾದ ತಿನ್ನಿಯಪ್ಪ, ಹೆಲ್ಪ್ ಆಗುತ್ತೆ ನಿಮಗೆ, ಇನ್ನೂ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಹೆಚ್ಚಾಗುತ್ತೆ. ಅರೆ ಮುಖ್ಯವಾದದ್ದು ಈ ಜಪ, ಭಾಗವತ ಮುಖ್ಯವಾದದ್ದು. ಇದನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಅನುಭವಿಸ್ತೀರಾ, ಭಗವಂತನ ಜೊತೆ ಆ ಸುಂದರವಾದ ಸಂಬಂಧವನ್ನು ಸ್ಥಾಪಿಸ್ಕೋತೀರಾ. ನಿಮ್ಮ ಭೌತಿಕ ಜೀವನ ಎನಿವೇ ಕೃಷ್ಣ ನೋಡ್ಕೋತಾನೆ. ಇದು ತತ್ವತಃ ಕೃಷ್ಣನ ತತ್ವತಃ ಅರ್ಥ ಮಾಡ್ಕೊಳ್ಳೋದಂದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು. ಓಕೆನಾ? ಹಾಂ, ಮುಗಿಸೋಣ. ಓಕೆ. ಸೊ ನಾಳೆ ಎಷ್ಟು ಜನ ಬರ್ತಾಯಿದ್ದೀರಾ ಯಾತ್ರೆಗೆ? ಓಕೆ. ಯಾಕೆ ಇಷ್ಟೊಂದು ಜನ ಬರ್ತಾ ಇಲ್ಲ? ಇದು ಈ ಒಂದು ಇದು ಶನಿವಾರದ ಸಂಜೆ ಕಾರ್ಯಕ್ರಮ ನಾವು ಆನಂದೋತ್ಸವ ನಾಳೆ ಇನ್ನೂ ಜಾಸ್ತಿ, ಫುಲ್ ಡೇ ಆನಂದೋತ್ಸವ ನಾಳೆ. ಇದು ಬರೀ 2 hours ಆನಂದೋತ್ಸವ. ನಾಳೆ ಬೆಳಗ್ಗೆ 6ರಿಂದ ಸಂಜೆ 6, ಅಟ್ಲೀಸ್ಟ್ 12 ಗಂಟೆ ಕಾಲ ಆನಂದೋತ್ಸವ. ಓಕೆ. ಎನಿವೆ, ಇವಾಗ ಸೀಟ್ ಇಲ್ಲ ಅಲ್ಲಿ, ಕೇಳ್ತಾ ನಾನು ಎಷ್ಟು ಜನ ಬರ್ತಾ ಇದ್ದೀರಾ ಅಂತ. ಓಕೆ, ಮುಕ್ತಾಯ ಮಾಡೋಣ. ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತರೊಂದು ಕಿ ಜಯ. ಮತ್ತು ಇನ್ನೊಂದು ಮರಿಬೇಡಿ, ನಿಮ್ಮ ಮಕ್ಕಳಿಗೆ ನೀವು ಕೊಡಬೇಕಾಗಿರೋದು ನಿಜವಾದ ಉಡುಗೊರೆ ಇದು, ನಿಜವಾದ ವಿದ್ಯಾಭ್ಯಾಸ ಇದು, ನಿಜವಾದ ಶಿಕ್ಷಣ ಇದು. ಮಕ್ಕಳು ಯಾವಾಗ ಮಾಡ್ತಾರೆ? ದೊಡ್ಡವ್ರು ಮಾಡಿದಾಗ ಮಾಡ್ತಾರೆ. ನಮ್ಮ ಮಕ್ಳಿಗೆ ಹೇಳೋಕ್ಕಲ್ಲ, ನೀನು ಜಪ ಮಾಡು. ಮಕ್ಳಿಗೆ ಹೇಳ್ತಾರೆ, ನೀನು ಅಮ್ಮ ನೀನು ಕೂತ್ಕೊಂಡು ನನ್ನ ಜೊತೆ. ಇಲ್ಲೆಲ್ಲ ನಂಗೆ ಕೆಲಸ ಇದೆ, ಹೌದಾ ನಾನು ಸ್ವಲ್ಪ ಆಟ ಆಡ್ಕೊಂಡು ಬಂದುಬಿಡ್ತೀನಿ. ಮಕ್ಕಳು ನಮಗಿಂತ ಬುದ್ಧಿವಂತರು. ಸೊ ಹಾಗಾಗಿ ನಾವು ನಮಗೆ ಅಷ್ಟೊಂದು ಆಸಕ್ತಿ ಇಲ್ಲದೆ ಇದ್ರೂ ಕೂಡ ಹೋಗಲಿ, ನಮ್ಮ ಮಕ್ಕಳ ಮೇಲಿನ ಪ್ರೀತಿ, ಇನ್ಯಾರ ಮೇಲಿನ ಪ್ರೀತಿಗೋಸ್ಕರ ಆದರೂ ಭಕ್ತಿ ಮಾಡೋಣ. ಆದರೆ ಅದಕ್ಕಿಂತ ನಮಗೆ ಒಳ್ಳೆಯದಾಗಿರೋದು ಸರ್ವ ಮಂಗಳಕರವಾದದ್ದು ಬೇರೆ ಏನೂ ಇಲ್ಲ.
ಆದರೂ ಆಚಾರ್ಯರು ಹೇಳ್ತಾರೆ ನಮಗೆ ಜಾಂಡೀಸ್ ಆಗಿದೆ. ನಾನು ಮುಂಚೆನೇ ಹೇಳಿದ್ದೇನೆ, ಜಾಂಡೀಸ್ ಆದಾಗ ಏನು ಅದಕ್ಕೆ ಪರಿಹಾರ? ಶುಗರ್ ಕೇನ್ ಜ್ಯೂಸು. ಅರೆ ಶುಗರ್ ಕೇನ್ ಜ್ಯೂಸ್ ಜಾಂಡೀಸ್ ಇರೋನು ಕುಡಿದಾಗ ಅವನಿಗೆ ಏನು ಟೇಸ್ಟ್ ಬರುತ್ತೆ? ಕಹಿ ಕಹಿ ಕಹಿ. ಅಯ್ಯೋ ಬೇಡಪ್ಪ ನನಗೆ. ಡಾಕ್ಟ್ರ್ ಹೇಳ್ತಾನೆ, ಇಲ್ಲಪ್ಪ ಅದನ್ನೇ ಕುಡಿದ್ರೇ ಅದೇ ನಿನಗೆ ಮೆಡಿಸಿನ್. ಇವಾಗ ನಾವು ಸ್ವಲ್ಪ ಜಾಂಡೀಸಲ್ಲಿದ್ದೀವಿ, ಇದಕ್ಕೆ ಭವರೋಗ ಅಂತಾರೆ. ಆ ಜಾಂಡೀಸ್ ಇರುವಾಗ ಇದು ರಸ ಕೊಡ್ತಾ ಇದ್ದಾರೆ, ಸ್ವೀಟು ಶುಗರ್ ಕೇನ್ ಜ್ಯೂಸ್. ನಮಗೆ ರುಚಿ ಹತ್ತಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ಒಂದು ಸತಿ ರುಚಿ ಹತ್ತಾದ್ಮೇಲೆ ಬಿಡೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನಾವು ನಿಮಗೆ ರುಚಿ ಹತ್ತಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅಷ್ಟಾದರೆ ಆಯಿತು ನಮ್ಮ ಜೀವನ. ಓಕೆ, ಹರೇ ಕೃಷ್ಣ.